ಕೆಡಕಲ್ಲಂತಾಳ ತನ್ನ ಮನದ ಕ್ಷಮೆ ಎಲ್ಲೋ ನಿಮಗ ರೊಟ್ಟಿಯ ಲೆಕ್ಕ ಹಾಕಲಿಲ್ಲ ತಾಯಿಯ ನೀಡಾಗ ಮಗನು ಉಂಡರ ಕೆಡಕಲ್ಲಂತಾಳ ತನ್ನ ಮನದಾಗ ಬೆಳೆದ ಮಕ್ಕಳು ಹೇತು ಹೊಂಟರ ಉಂಡ ಅಗಲಾಗ ಎಂತ ಪೀಳಿಗೆ ಹುಟ್ಟ್ಯಾವಪ್ಪ ಎಲ್ಲಿನ ವಿಗದಾಗ ಸಮಯ ಎಲ್ಲೋ ನಿಮಗ ಸಮಯ ಎಲ್ಲೋ ನಿಮಗ ಕ್ಷಮ ಎಲ್ಲೋ ನಿಮಗ ಆಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಕಲೇಶ ಪಂಚ ಒಳೆದು ದಾಸನಾಗಬೇಕು ಕಲೇಶ ಪಂಚ ಒಳೆದು ಆಶೆಯಲ್ಲಿ ಮಾನ ಸೂಸದೆ ಸರ್ವದಾ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಮನದ ಕಲ್ಮಸ ಕಳೆದು ಮಹೇಶನ ಮಹಿಮೆಯತೆ ಹೇಳಿದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಗಣವದ ಮೋಹವನ್ನು ಗಳೆಯ ದಾಟುತ್ತ ಗಣವದ ಮೋಹವನ್ನು ಗಳೆಯ ದಾಟುತ್ತ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ತಮಯ ಅಸ್ಥಿರವೆನುತ ಶಂಕರನ ಹೃದಯ ಕಾನುತ ಗಣವಾದ ಇಂದ್ರಜಾಲ ಮಾಯೆನುತ ಗಣವಾದ ಇಂದ್ರಜಾಲ ಮಾಯೆನುತ ಮಿಣಗುವ ಸಂಸಾರ ಮಮತೆಯ ಬಿಡುತ್ತ ಮಿಣಗುವ ಸಂಸಾರ ಮಮತೆಯ ಬಿಡುತ್ತ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ದಾಸನಾಗಬೇಕು ಸದಾ ಶಿವನ ಆರ ಚಕ್ರ ಮೆರೆದು ಅಖಂಡ ಮೂರ ಗುಣವ ತಿಳಿದು ಆರು ಮೂರು ಹದಿನಾರ ತತ್ವವ ಮೀರಿ ಆರು ಮೂರು ಹದಿನಾರ ತತ್ವವ ಮೀರಿ ತೋರುವ ನೆಲೆಯಾದಿ ಕೇಶವನ ಅಡೆ ತೋರುವ ನೆಲೆಯಾದಿ ಕೇಶವನ ಅಡೆ ದಾಸನಾಗಬೇಕು ಸದಾ ದಾಸನಾಗಬೇಕು ಕಲಸ ಪಂಚ ಬಳಿದು ಆಶೆಯ ಮಾನ ಸೂಸದೆ ಸರ್ವದಾ ಆಶೆಯ
ಗುರುವಿನ ಶಿವಯ ಜನ ಕಂಡಿರಿ ನನ್ನ ಗುರುವಿನ ಶಿವಯಪ್ಪನ ಕಂಡಿರಿ ಅನ್ನ ಗುರುವಿನ ಶಿವಯ ಜನ ಕಂಡಿರಿ ಗುರುವಿನ ಶಿವಯ ಜನ ಕಂಡರೆ ಎಣ್ಣ ಗುರಬೇಡ ಶಿವಯ ಜನ ಕಂಡರೆ ಎಣ್ಣ ಗುರಬೇಡ ಶಿವಯ ಜನ ಕಂಡಿರಿ ನನ್ನ ಗುರುವಿನ ಶಿವಯ ಜನ ಕಂಡಿರಿ ನನ್ನ ಗುರುವಿನ ತಮ ಸೇವೆ ಒಂದು ಬೇಡುವೆ ತಾಂದೆ ತಮ ಸೇವೆ ಒಂದು ಬೇಡುವೆ ತಾಂದೆ ಭಕ್ತಿಯ ಪಾತವೋ ಮುಕ್ತಿಯ ನಿಲವೋ ಕಂಡಿರೆ ಅನ್ನ ಗುರುವಿನ ಶಿವಯ ಜನ ಕಂಡಿರಿ ನನ್ನ ಗುರುವಿನ ಶಿವಯ ಜನ ಕಂಡಿರೆ ಎಲ್ಲ ಗುರುವಿನ ಜಾಡೆ ಶಾನ ಕಂಡಿರಿ ನನ್ನ ಗುರುವಿನ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡಿರಿ ನನ್ನ ಗುರುವಿನ ಶಿವಯಪ್ಪನ ಮನದ ಮೈಲಿಗೆ ತೊಳೆದರು ಇಲ್ಲ ಮನದ ಮೈಲಿಗೆ ತೊಳೆದರು ಇಲ್ಲ ಜಪ ತಪಗಾಳು ಮಾಡಿದರಿಲ್ಲ ಕಂಡೇರೆ ಅನ್ನ ಗುರುವಿನ ಶಿವಯ ಜನ ಕಂಡೇರೆ ನನ್ನ ಗುರುವಿನ ಶಿವಯಪ್ಪನ ಕಂಡರೆ ಎಲ್ಲ ಗುರುವಿನ ಮಲ್ಲೇಶನ ಕಂಡೇರೆ ನನ್ನ ಗುರುವಿನ ಮಲ್ಲೇಶನ ಕಂಡೇರೆ ಎಲ್ಲ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ದೇಶದೊಳಗ ಎನ್ನ ವಾಸುಳ ಬಬಲಾದೆ ದೇಶದೊಳಗ ಎನ್ನ ವಾಸುಳ ಬಬಲಾದೆ ತಂದೆ ಶಿವಯ್ಯನ ತಂದೆ ಸದಾ ಶಿವನ ಪಾದಕ್ಕೆ ನಮಿಸುವೆ ಕಂಡೇರೆ ಅನ್ನ ಗುರುವಿನ ಶಿವಯ ಜನ ಕಂಡೇರೆ ಅನ್ನ ಗುರುವಿನ ಶಿವಯ ಜನ ಕಂಡರೆ ಎಲ್ಲ ಗುರುವಿನ ಜಾಡೆ ಶಾನ ಕಂಡೇರೆ ನನ್ನ ಗುರುವಿನ ಶಿವಯ ಜನ ಕಂಡೇರೆ ಎಣ್ಣ ಗುರಬೇಡ ಶಿವಯ ಜನ ಕಂಡೇರೆ ಅನ್ನ ಗುರುವಿನ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಶಿವಯಪ್ಪನ ಕಂಡರೆ ಎಣ್ಣ ಗುರಬೇಡ ಅಪ್ಪನ ಕಂಡರೆ ಎಲ್ಲ ಗುರುವಿನ ಶಿವಯ ಜನ ಕಂಡೇರೆ
आपलं श्री गुरु मां पाहे संतता श्री गुरु मां पाहे सतता श्री गुरु मां पाहे शांतता श्री गुरु मां पाहे सतता राग रहित मुनि हृदय दिवर सोम राग रहित मुनि हृदय दिवर सोम आगम वंदा विराग सद्गुण सोम आगम वंदा विराग सद्गुण सोम श्री गुरु मां पाहे संतता श्री गुरु मां पाहे सतता प्रणव परात्परणे अनुपमा अनुपमात्परणे वन जप वाचुता रुद्रवंदितन वन जप वाचुता रुद्रवंदितन वन जप वडा पिंडांड मंडितने वन जप वडा पिंडांड मंडितने श्री गुरु मां पाहे संतता श्री गुरु मां पाहे सतता ಮಾಯಾ ರೈತ ನಿರ್ಮಲ ಸತ್ತದಡ ಬರಿತ ಸತ್ತು ಚಿತ್ತಾನಂದ ನಿಜ ಪರಿಪೂರ್ಣನ ಸತ್ತು ಚಿತ್ತಾನಂದ ನಿಜ ಪರಿಪೂರ್ಣನ ಭಕ್ತರ ಬಾಹ್ಯದ ನಿಧಿ ಹರಿ ಶಿರೋಮಣಿ ಭಕ್ತರ ಬಾಹ್ಯದ ನಿಧಿ ಹರಿ ಶಿರೋಮಣಿ ಶ್ರೀ ಗುರು ಮಾಂ ಪಾಹಿ ಸಂತತ ಶ್ರೀ ಗುರು ಮಾಂ ಪಾಹಿ ಸತತ
ಪರಮತತ್ವ ಸಾರ ಓದೀಪ ವರಗುಣ ಗಂಭೀರ ಶರಣು ಶರಣು ನಿಮ್ಮ ಶರಣವ ನಾವು ಬೀಗ ಶರಣು ಶರಣು ನಿಮ್ಮ ಶರಣವ ನಾವು ಬೀಗ ವರಗುರು ಮಾಲಿಂಗ ರಂಗ ದಯಾನಿದೆ ವರಗುರು ಮಾಲಿಂಗ ರಂಗ ದಯಾನಿದೆ ಶ್ರೀ ಗುರು ಮಾ ಪಾಹಿ ಸಂತತ ಶ್ರೀ ಗುರು ಮಾ ಪಾಹಿ ಸತತ ರಾಗರಹಿತ ಮುಣೆ ಹೃದಯ ದೇವರ ಸೋಮ ರಾಗರಹಿತ ಮುಣೆ ಹೃದಯ ದೇವರ ಸೋಮ ಆಗಮ ವಂದ ವಿರಾಗ ಸದ್ಗುಣ ಸೋಮ ಆಗಮ ವಂದ ವಿರಾಗ ಸದ್ಗುಣ ಸೋಮ ಶ್ರೀ ಗುರು ಪಾಯಿ ಸಂತತ ಶ್ರೀ ಗುರು ಮಾ ಪಾಹಿ ಮಾ ಪಾಹಿ ಮಾ ಪಾಹಿ ಸತತ. ಮೂರನೇ ಮಾಸಿಕದ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಆರಂಭಿಸೋಣ. ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ
ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ. ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನಂತೆ ಸಂಸಾರದ ಭಯವಗಿಲ್ಲಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ. ಗುರುವಿಗೆ ಸಮನಾರಿಲ್ಲಂತೆ ಗುರುಪಾದವ ನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾನನು ಗುರುವಂತೆ. ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾನನು ಗುರುವಂತೆ. ಕುಟಿಲರಿಗೊಲಿಯನು ತಾನಂತೆ ಕುಹಕಿಗೆಂದು ಶಿಗನಂತೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಜ್ಞಾನವೇ ತನ್ನು ಶಿರಾಗಿಹುದು ಉಸಿರಲು ಪಾವನನಾಗುವುದು. ಜ್ಞಾನವೇ ತನ್ನು ಸಿರಾಗಿಹುದು ಉಸಿರಲು ಪಾವನನಾಗುವುದು. ಸೇವೆಯೇ ಸಾಧನೆಯಾಗಿಹುದು ಗುರು ಕರುಣೆಯ ಧನ್ಯನ ಮಾಡುವುದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಶರಣಾಗತರನು ಕಾಯುವನು ಪರಮಾನಂದವ ನುಡಿಸುವನು. ಶರಣಾಗತರನು ಕಾಯುವನು ಪರಮಾನಂದವ ನುಡಿಸುವನು. ಭಕ್ತಿಗೆ ಗುರು ತಲೆ ಬಾಗುವನು ಭವಜಲದಿಯ ದಾಟಿಸಿ ಕಾಯುವನು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ನಾನೀನೆಂಬುದನಳಿಯಂದ ಮದ ಮತ್ಸರಗಳನಿ ಸುಡು ಎಂದ. ನಾನೀನೆಂಬುದನಳಿಯಂದ ಮದ ಮತ್ಸರಗಳನಿ ಸುಡು ಎಂದ. ದುರುಳರಿಗೆ ನಾ ದೂರೆಂದ ದುರಹಂಕಾರಿಗೆ ತಾಶಿಗನೆಂದ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು. ಸದ್ಗುರು ದೊರೆಯುವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನಹುದಹುದೆಂದು. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ವನ ನೀ ಗುರುವೇ. ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ವನ ನೀ ಗುರುವೇ. ಋಷಿವಯ ಅಗಿಯಸ್ಕರನ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ. ಶಿವಯೋಗೀಶ್ವರ ಬಾಗುರುವೆ ಕರ ಜೋಡಿಸಿ ನಾಶಿರ ಬಾಗಿರುವೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ.
ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ. ಕಲ್ಲಿನ ಗನಿಯನ್ನು ಚಿನ್ನದ ಗನಿಯನ್ನಾಗಿ ಮಾರ್ಪಡಿಸಿರುವಂಥ ಚಕ್ರವರ್ತಿ ಶಿವಯೋಗೀಶ್ವರ ಅಜ್ಜನವರ ಪರಮಪಾದಗಳಿಗೆ ಹನೆಮನೆದು ಜಗದಾದಿ ಜಗಜ್ಜನನಿ ಆದಿಶಕ್ತಿ ಜಗನ್ಮಾತೆ ದುರ್ಗಾದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ ಪ್ರತಿ ತಿಂಗಳ ಮಾಸಿಕ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ವಯೋವೃದ್ಧರು ಜ್ಞಾನವೃದ್ಧರು ವಾಸ್ತುರತ್ನರಾಗಿರುವಂಥ ನಾವಲಗಿಯ ಶ್ರೀಶೈಲಜ್ಜನವರನ್ನು ಜಗದಾಳ ಗ್ರಾಮದ ಶಿವಯಜ್ಜನ ಮಠದ ಎಲ್ಲ ಭಕ್ತರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಇವತ್ತಿನ ಅನ್ನಪ್ರಸಾದವನ್ನು ಏರ್ಪಡಿಸಿರುವಂಥ ಶ್ರೀಯುತ ಸುರೇಶ್ ಅಡಿಯಪ್ಪ ಅಸ್ಕಿಯವರು ಬಂದು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕು ಅಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತಿನ ಒಂದು ಸತ್ಸಂಗ ಕಾರ್ಯಕ್ರಮದ ಆಶೀರ್ವಚನವನ್ನು ಪರಮ ಪೂಜ್ಯ ವೇದಮೂರ್ತಿ ಶ್ರೀಶೈಲಜ್ಜನವರು ನೀಡಬೇಕಂತೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ನಮ ಪಾರ್ವತಿಪತೆ ಹರ ಹರ. ಸದ್ಗುರು ಸದಾಶಿವ ಸ್ವಾಮಿ ಮಹಾರಾಜ್ ಕಿ, ಸದ್ಗುರು ಶಿವಯೋಗೀಶ್ವರ ಮಹಾರಾಜ್ ಕಿ ಜೈ, ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಅವಾಚಾತ್ಮಸ್ವರೂಪಾಯ ಶಿವಭಾವಪ್ರದಾಯಿನೇ ನಮ ಸದ್ಗುರುನಾಥಾಯ ಸಟಸ್ಥಲ ಬ್ರಹ್ಮಣೇ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕವಿಶಂಭವ ವೈದ್ಯಂಚ ಸಕಲ ಶಾಸ್ತ್ರ ಪಂಡಿತಂ ನಿಜ ಸ್ವಾಮಿತ್ವ ಸಂಪಾಲಂ ತ್ವಂ ನಿರುಪಾದಿಶಂ ಸ್ಮರಾಮ್ಯಹಂ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಜೈ ಮಂಗಲಂ ಜೈ ನಮಃ ಪರಾಪತಿ ಹರ ಹರ ಮಹಾದೇವ. ಯಾವ ತ್ರೈಲೋಕ್ಯಾಧಿಪತಿಯಾಗಿರತಕ್ಕಂತಹ ಗುರುಚಕ್ರವರ್ತಿ ಸದಾಶಿವಪ್ಪನವರ ದಿವ್ಯ ಸನ್ನಿಧಾನಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರರ ದಿವ್ಯ ಚರಣಾರವಿಂದಗಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಅವತಾರ ಪುರುಷರು ರಾಜಯೋಗಿಗಳು ಜ್ಞಾನಸಿಂಧುಗಳು ಆಗಿರತಕ್ಕಂತಹ ಪರಮ ಪೂಜ್ಯ ಶಿವಯಪ್ಪಗಳವರ ಪವಿತ್ರ ಪಾದಾರವಿಂದಗಳಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಆ ಕೈಲಾಸ ರತ್ನವನ್ನು ನವಮಾಸ ತನ್ನ ಗರ್ಭದಲ್ಲಿರಿಸಿಕೊಂಡು ನಮ್ಮೆಲ್ಲ ಜೀವಿಗಳ ಉದ್ಧಾರಕ್ಕಾಗಿ ಅರ್ಪಣೆ ಮಾಡಿದ ಮಹಾತಾಯಿ ಶಂಕರಮ್ಮ ತಾಯಿಯ ಪುಣ್ಯ ಗರ್ಭಕ್ಕೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತಂದೆ ಸದಾಶಿವನಿಗೂ ಮನೆಯುತ್ತಾ ಜ್ಞಾನಶಕ್ತಿ ಸ್ವರೂಪಿಣಿ ಮಹಾಮಾತೆ ಮಹಾದೇವಿ ತಾಯಿಯವರ ಪಾದಪದ್ಮಗಳಿಗೂ ಮಣಿದು ಚಿಕ್ಕ ಗುರುಗಳಾದ ಕರಿಗಿರೀಶ್ವರರಿಗೂ ಕೂಡ ಅಭಿವಂದಿಸುತ್ತಾ ಈ ಮಾಸಿಕ ಶಿವಾನುಭವದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯರಾಗಲು ಬಯಸಿ ಬಂದಿರತಕ್ಕಂಥ ಸಮಸ್ತ ಸ್ವಪರ ಗ್ರಾಮಗಳ ಮಹಾನುಭಾವ ಶರಣರಿಗೂ ವಾತ್ಸಲ್ಯ ಮೂರ್ತಿಗಳಾದ ತಾಯಂದಿರ ಬಳಗಕ್ಕೂ ಸಂಗೀತ ಭಜನಾ ಬಳಗಕ್ಕೂ ಕಾರ್ಯಕರ್ತರಿಗೂ ಸಭಾ ಸಂಚಾಲಕರಿಗೂ
ಮುದ್ದು ಬಾಲಕ ಬಾಲಕಿಯರ ಬಳಗಕ್ಕೂ ಅನ್ನಪೂರ್ಣೇಶ್ವರಿಯ ಸೇವೆನೇ ಅಂದರೆ ಅಡುಗೆ ಮಾಡತಕ್ಕಂತಹ ಬಂಧುಗಳಿಗೂ ಧ್ವನಿಯನ್ನು ಪ್ರಕಾಶವನ್ನು ನೀಡತಕ್ಕಂಥ ಸೋದರರಿಗೂ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಾನು ಬಂದದ್ದು ಇದು 2ನೇ ಅಮಾವಾಸ್ಯೆ ಮಾಸಿಕ ಶಿವಾನುಭವಕ್ಕೆ. ಹೋದ ಅಮಾವಾಸ್ಯೆಗೆ ಚಿಕ್ಕಯ್ಯನ ಮುತ್ಯಾನ ಒಂದು ಪದವನ್ನು ತೆಗೆದುಕೊಂಡು ಮಾತನಾಡಿದ್ದು ಯಾವುದು ಅಂತ ವಿಚಾರ ಮಾಡಿದರೆ, ಕರ್ಮವು ಹೆಚ್ಚಿತು ಕಡೆಮಜಲಿಂದಿಗೆ ಧರ್ಮವ ಬಿಡಬ್ಯಾಡಿರಣ್ಣ, ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರುತ್ತಾನು ನಿರ್ಮಲವಾಗಿರಬೇಕನ್ನ. ಅವಾಗ ಹೇಳಿದ್ದು ಮಾತು ರೀ, 200 ವರ್ಷದ ಆಚೆ ಕಡೆ ಚಿಕ್ಕಯ್ಯ ಮುತ್ಯ ಹೇಳಿದ್ದು ಮಾತು. ನಿಮ್ಮ ಧರ್ಮವ ಕೇಳುವಂಥ ವಸ್ತಾದಿ ಬರುತ್ತಾನು ಅಂತ ಹೇಳಿದ್ದ. ಯಾವಾಗ ಬರ್ತಾನ್ರಿ ಅಂತ ನೀವು ಕೇಳಿದ್ರೆ ಈಗ ಬಂದಾನ. ಎಷ್ಟು ಚಿಕ್ಕಯ್ಯ ಮುತ್ಯನ ಒಂದು ಅರ್ಥ ಗರ್ಭಿತವಾಗಿರ್ತಕ್ಕಂಥದ್ದು. ಅದಕ್ಕೆ ಮುಂಡಿಗಿ ಅಂದರು. ಚಿಕ್ಕಯ್ಯ ಮುತ್ಯನ ಬಂದಾನಂತ ಹೆಂಗೆ ಧೈರ್ಯದಲ್ಲಿ ಹೇಳ್ತೀರಿ ನೀವು ಅಂತ ನೀವು ಕೇಳ್ಬೋದು. ನನ್ನ ಪುರಾಣದ ಕಾರ್ಯಕ್ರಮವನ್ನು, ಪುರಾಣದ ರಚನೆಯನ್ನು ನನಗೆ ಆಜ್ಞೆ ವಹಿಸಿಕೊಟ್ರು ಶಿವಯ್ಯಪ್ಪ ಅವರು. ಯಪ್ಪ ನಂದೇನು ಕೋತಲ್ಲ, ನಾ ಬಾಯಾಗಿ ಈಸಾಡಿದ ಸಮುದ್ರದಾಗ ಹೆಂಗೆ ಈಸಾಡಲಿ ಎಣ್ಣೆ. ಅದಕ್ಕೇನು ಸಂಬಂಧ ಐತಿ, ಸದಾಶಿವನ ಇಷ್ಟ ಆಗೈತಿ ನೀನ ಬರಿಬೇಕು ಅಂದರು. ನೀ ಈಸಾಡಿ ಯಾಕೆ ಹೋಗಕ್ಕಿ, ಅದು ಸಮುದ್ರ ಇದ್ದದ್ದು ಕರೆ, ಬಬಲಾದಿನೋ ಮಹಾಸಾಗರ ಐತಿ, ಸದಾಶಿವನು ಅಂತ ಹಡಗೈತಿ, ಕೊತ್ತು ಬಿಡು ದಾಟಿಸ್ತಾನು ಅಂದ್ರೆ ಅಪ್ಪ ಅವ್ರು. ಅವಾಗ ಧೈರ್ಯ ಬತ್ತು. ಚಿಕ್ಕಯ್ಯಪ್ಪನ ವಸ್ತಾದಿ ಬರುತ್ತಾನು ಅಂತ ಹೇಳಿದ್ದು ಈಗ ಬಂದಾನು ಅಂತ ಧೈರ್ಯದಲ್ಲಿ ಹೇಳಬೇಕಾದ್ರೆ ಏನು ಕಾರಣ ಅಂತ ವಿಚಾರ ಮಾಡಿದರೆ, ಅಪ್ಪವ್ರು ಆಜ್ಞೆ ಮಾಡಿದ ನಂತರ ಪುರಾಣ ರಚನೆ ಚಾಲೂ ಆಯಿತು. ಅವು ಯಾವ್ಯಾವ ಅಧ್ಯಾಯಗಳಲ್ಲಿ ಯಾವ ಯಾವ ಮಹಾತ್ಮರ ಚರಿತ್ರೆ ಬರ್ತೈತೋ ಅದಕ್ಕೆ ಸಂಬಂಧಪಟ್ಟಂಥ ವಚನ ಪದ ಅಲ್ಲಿ ಸೇರಿಸಿ ಬರಿಬೇಕು. ಪ್ರಮಾಣಗಳು ಬೇಕಲ್ರಿ. ಬರಿತಾ ಹೋದಾಗ ಚಿಕ್ಕಯ್ಯ ಮುತ್ಯನ ಅಧ್ಯಾಯ ಬತ್ತು. ಬರೀ ಒಂದು ಚರಿತ್ರೆ ಹಂಗೆ ಬರೆದು ಬಿಟ್ರೆ ನಡೆಯೋದಿಲ್ಲ. ಚಿಕ್ಕಯ್ಯ ಮುತ್ಯನೋ ಒಂದು 4 ಮುಂಡಿಗೆ ಪದ ಅದರೊಳಗೆ ಸೇರಿಸಬೇಕು ಅಂತ ವಿಚಾರ ಬಂತು. ಚಿಕ್ಕಯ್ಯನ ಪದಗಳು ಅಂತ ಪಡಿಸ್ಲಿಗೆ ಅವರು ಪ್ರಿಂಟ್ ಮಾಡಿದ್ದು ಬುಕ್ಕ ಇತ್ತು. ತಗೊಂಡ ಸಂದರ್ಭಕ್ಕೆ ತಕ್ಕ ಪದ ಆರಿಸ್ಕೊಂಡು ಓದಾಕತ್ತೀನಿ. ಅಕ್ಷರಟ ತಿಳಿತಿದ್ದು, ಒಳಗಿಂದ ಏನು ಅರ್ಥ ಗೊತ್ತಿಲ್ಲ. ಗೂಢಾರ್ಥ ಮುಂಡಿಗೆ ಅಂದ್ರೆ ಮುಂಡಿಗಿನ ಅದು. ನಾ ಏನು ಭಾಳ ಗಾಬರಿ ಆಗಲಿಲ್ಲ, ಯಾಕೆ ಹೊಸ್ತಾದ ಅದಲ್ಲ. ಪದಗಳು ತಗೋತೀನಿ. ಅಲ್ಲಿ ಮಾಸಿಕ ಶಿವಾನುಭವ ಅರಭಾವಿ ಮಠದೊಳಗೆ ಶಿವಾನುಭವ ನಡಿತೈತಿ. ಹುಣ್ಣಿಗೆ ಆಮೇಲೆ ಹೋಗೋದು ಪದ್ಧತಿ ನಂದು. ಅವ್ರು ಆಜ್ಞೆ ಮಾಡಿದ್ದು ಆ ಹುಣ್ಣಿಗೆ ಹೋದಾಗ ಯಾವ ಪದ ಬೇಕೋ ಅದನ್ನು ತೊಗೊಂಡು ಅಪ್ಪವ್ರ ಮುಂದೆ ಓದಿಡ್ಬೇಕು. ಯಪ್ಪ ಇದನ್ನೊಂದು ಸದಾ ಇವರು ಚಿಕ್ಕಯ್ಯಪ್ಪನವ್ರ ಅಧ್ಯಾಯದೊಳಗೆ ಹಾಕ್ಬೇಕತ್ತೂ ಇದು ಪದ ಏನು ನೋಡ್ರಿ, ದಡ 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 ಹೇಳಿಬಿಡೋರು. ಅದರ ಅರ್ಥ ಎಲ್ಲ ಭಾವಾರ್ಥ ಹೇಳಿಬಿಡೋರು. ಆಮೇಲೆ ತಿಳಿಯಾಕತ್ತದ್ರಿ ನನಗೆ. ಆವಾಗ ನಾ ಮನುಷ್ಯನೊಳಗೆ ನಿರ್ಧಾರ ಮಾಡೀನಿ. ಆಗ ಬರದಿಟ್ಟು ಹೋಗ್ಯಾನ, ಹೇಳೋ ಸೌಡು ಸಿಕ್ಕಿಲ್ಲ. ಬರದು ಹಿಡ್ದು ಅಷ್ಟ ಮಾಡ್ಯಾನ ಚಿಕ್ಕಯ್ಯಪ್ಪ, ಹೇಳೋ ಸೌಡು ಸಿಕ್ಕಿಲ್ಲ. ವಸ್ತಾದಿ ಬರ್ತಾನು ಅಂಥೇಳಿ ಅಂದ್ರೆ ತಾನೇ ಈಗ ಮತ್ತೆ ಶಿವಯ್ಯಪ್ಪನ ರೂಪದೊಳಗೆ ಬಂದ ಹೇಳಾಕತ್ಯಾನ. ಸೂಕ್ಷ್ಮವಾಗಿ ವಿಚಾರ ಮಾಡಿರಿ. ಅಪ್ಪ ಅವ್ರು ಹೇಳೋದು ಬರೀ ಧರ್ಮದ ಬಗ್ಗೆನೇ ಹೇಳ್ತಾರೆ, ಮತ್ತೊಂದು ಯಾವ ಮಾತಿಲ್ಲ. ಹೋಗಿ ಹೆಚ್ಚಿದ್ರೆ ಧರ್ಮಕ್ಕೆ ಹಚ್ತಾರೆ. ಊರುಗಳ ಹೆಸರುಗಳು ಬದಲಾಯಿಸಿದ್ರು, ಧರ್ಮದ ಹೆಸರುಗಳನ್ನು ಇಟ್ಟರು.
ಹನುಮಸಾಗರ ಹಾಲು ಸಾಗರ ಅಂದರು. ಕನಕನಹಳ್ಳಿ ಅಂದರು. ಅವು ಹಂಗೆ ಆಗ್ಯದು. ಈಗ ಜಗದಾಳಕ್ಕೆ ಒಂದು ಹೆಸರು ಇಟ್ಟಾರ. ಏನಿಟ್ಟಾರ್ರಿ? ಜಗದೀಶನಾಳ. ನೋಡ್ರಿ, ಪರಮಾರ್ಥಕ್ಕೆ ಅಥವಾ ಧರ್ಮಕ್ಕನ ಹತ್ತಬೇಕು ಅವು ಹೋಗಿ. ಹೆಸರು ನೆನಪು ತೆಗೆದ್ರೆ ಆ ಪರಮಾತ್ಮನ ಸ್ಮರಣೆನ ನಮಗೆ. ಜಗದೀಶ ಅಂದರೆ ಯಾರು? ಪರಮಾತ್ಮ, ಶಿವ, ಸದಾಶಿವ. ಅವನಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು ಊರ, ಶಿವನ ಸೇವೆ ಮಾಡೋ ಊರ. ಆ ಪದಗಳನ್ನು ಕೇಳಬೇಕು, ಸರಳ ಹೇಳಿಬಿಡೋದು. ಇಲ್ಲಿ ಬಂದ ಅದನ್ನು ಬರೆಯುವಾಗ ಅರ್ಥ ತಾನೇ ಆಗೋದ್ರಿ. ಅದಕ್ಕೆ ನಾ ತಿಳ್ಕೊಂಡು ಆಗ ಸಮಯ ಸಿಕ್ಕಿಲ್ಲ, ಬರೆದಿಟ್ಟು ಹೋಗ್ಯಾನು. ಈಗ ಹೇಳಕ್ಕೆ ಬಂದಾನು. ವಿಚಾರ ಮಾಡಿರಿ, ಏನೇನೋ ಪರಕಿಲ್ಲ, ಒಂದು ಅಕ್ಷರ ಪರಕಿಲ್ಲ. ಚಿಕ್ಕೈ ಮತ್ತಾನ ಶಿವಯಪ್ಪನ ರೂಪದೊಳಗೆ ಬಂದಾನು ಅಂತೇಳಿ ನಾ ಕೈ ಎತ್ತಿ ಹೇಳ್ತಾನೆ ಸದಾಶಿವಪ್ಪನ. ಅಂಥ ಗಂಭೀರ ವಾಣಿಗಳು ನೋಡ್ಬೇಕ್ರಿ, ಅಂಥ ವಾಣಿ ಅವು. ಪುರಾಣ ಬರೆಯುವಾಗ ಯಪ್ಪ ನನಗೇನು ತಿಳಿಯೋದಿಲ್ಲ, ಹೆಂಗೆ ಮಾಡಲಿ, ನಾ ಭಾಳ ಕಡಿಮೆ ಕಲ್ತವ, ಬರೀ ಕನ್ನಡ ಶಾಲೆಗೆ ಅಟ್ಟವ ಅದಾವ. ಚಾಲೋ ಮಾಡಿ ನೀ ಸದಾಶಿವಪ್ಪ ಒಳಗೆ ಕೂತು ಬರೆಸ್ತಾನು ಅಂದರು. ಅಂಥ ಮಾತು ರೀ ಅದು. ಈಗ ಅದ ಪುರಾಣ ತಿರುಗಿ ಓದಾಕತ್ತಿದ್ರೆ ನಾ ಬರ್ದದ್ದು ಅಲ್ಲಲ್ಲ ಅನ್ನಿಸ್ತೈತಿ ನನಗೆ. ಯಾರೋ ಬರ್ದಾರ ಇದನ್ನು, ನಾ ಹೆಂಗೆ ಬರೀತಾನ ಅನ್ನುವಂಗೆ ನನಗೆ ಅನ್ನಿಸ್ತೈತಿ ರೀ. ಅಷ್ಟು ವಿಚಿತ್ರವಾದಂಥದ್ದೊಂದು ಅಪ್ಪ ಅವ್ರದ್ದು. ಮುಂದೊಂದು ಮಾತು ಹೇಳಿದರು ಅವ್ರ ಅಪ್ಪ ಅವರು. ಆ ಪುರಾಣ ಬಿಡುಗಡೆ ಒಂದು ಸ್ವಲ್ಪ ದೂರ ಇತ್ತು. ಪ್ರಿಂಟಿಗೆ ಹೋಗಕ್ಕೆ ತಯಾರಾದೆವು. ಒಂದು 5-6 ಮಂದಿ ಆದರೆ PhD ಆದವ್ರ ಲೆಟ್ರ್ ಬೇಕು ಅದಕ್ಕಂದ್ರೆ ಅಪ್ಪ ಅವರು. ನನಗನಿಸ್ತು ನಾನು ಕನ್ನಡ 7ನೇ ಕಲ್ತವ, ಅಲ್ಲಿ PhD ಆದವ್ರ ಮುಂದೆ ನಾ ಇದನ್ನು ತೋರಿಸೀನಿ ಅಂದ್ರೆ ಅವ್ರು ಏನಾರು ನನಗಂದ್ರೆ ಏನು ಮಾಡೋದು ಅಂತ ನನಗೆ ಇರಲಿ. ಮತ್ತು ಅಪ್ಪ ಅವ್ರು ಅಂದಾರ ಧೈರ್ಯದಲ್ಲೇ ಹಂಪಿ ವಿಶ್ವವಿದ್ಯಾಲಯಕ್ಕೆ ಹೋದಿವ್ರಿ. ಅವರು ಏನು ರೀ ಅಂತ ಕೇಳಿದರು. ಪುಸ್ತಕ ವಿಭಾಗ ಅಂಥೇಳಿ ಒಂದೈತೆ, ಅದಕ್ಕೆ ಮುಖ್ಯಸ್ಥ ಬಡಿಗೇರ ಅಂತ ಒಬ್ಬರು. ಓದು ಮುಂದಿಟ್ಟಿವು DTP ಪುರಾಣ ಚರಿತ್ರೆ. ಇದು ಬಬಲಾದಿ ಮುತ್ಯಾನ ಚರಿತ್ರೆ ರೀ, ಸಂಪೂರ್ಣ ಅಪ್ಪ ಅವ್ರು ಹೇಳ್ಯಾರು. ಮತ್ತು ತಮ್ಮ ಕಡೆಯಿಂದ ಪ್ರಸ್ತಾವನೆ ವಿಷಯ ಒಯ್ಯಾಕೆ ಬಂದಿದ್ದೆವು. ಯಾರ್ದು? ಬಬಲಾದಿ ಸದಾಶಿವ ಮುತ್ಯಾಂದು ಅಂದವ ಹಂಪಿ ಯೂನಿವರ್ಸಿಟಿಯಾಗ. ಹೌದು ರೀ. ಮತ್ತೊಂದು ಏನು ಮಾತಾಡಲಿಲ್ಲ ರೀ, ಅದನ್ನು ತೊಗೊಂಡು ತಲೆ ಮೇಲೆ ಇಟ್ಕೊಂಡೆ. ಏನು ಮಾಡ್ತೀನಿ. ಮುಂದೆ ಯೂನಿವರ್ಸಿಟಿ ಮುಖ್ಯಸ್ಥರಂತ ಹೋದೆವು, ರವೀಂದ್ರನಾಥ್ ಅಂತೇಳಿ. ಅವ್ರು ಬಂದಿದ್ದರು ಇದಕ್ಕೆ ಕತ್ನಾಳಿಗೆ ಪುರಾಣ ಬಿಡುಗಡೆಗೆ. ಅವರು ನೋಡಿದರು ಬಬಲಾದಿ ಆ ಸೈಡದೊಳಗೆ ಬಬಲಾದಿ ಸದಾಶಿವಪ್ಪನ ಚರಿತ್ರೆ ಭಾಳ ಅಂದ್ರೆ ಭಾಳ ಮಹತ್ವದ್ದೈತಿ. ತಂದರಿ ಅಂದ್ರೆ ಏನು ಅಡ್ಡಿ ಇಲ್ಲ. ಬರೆದವ್ರು ಯಾರು ಅಂದರು. ನಾನು ನಿಮ್ಮಲ್ಲಿ ಬಂದವ್ರು ತೋರಿಸಿರಿ, ಇವರೇ ಬರ್ದಾರತ್ತು. ನೀ ಏನು ರೀ, ನಾ ಕನ್ನಡ ಕಲ್ತವ, ಏನೋ ಬರ್ದಾನೆ, ನಿಮ್ಮ ಮುಂದೆ ತಂದಾನೆ, ಮತ್ತು ಅದು ಹೆಂಗೋ ಏನೋ ಅಂಥೇಳಿ ನನಗೆ ಧೈರ್ಯ ಇಲ್ಲರಿ ಅಂಥೇಳಿ ನಕ್ರೆ ಅವರು. ಸಾಹಿತ್ಯಕ್ಕೆ ಭಾಳ ಕಲಿಬೇಕು, ಕಡಿಮೆ ಕಲಿಬೇಕು ಅನ್ನುವಂಥದ್ದು ಏನಿಲ್ಲ. ಹುಕ್ಕೇರಿ ಬಾಳಪ್ಪ ಹಂತಿ ಪದ ಹಾಡಿದ ಒಂದು ಸಭಾದಾಗ ಸಾಕಷ್ಟು ಮಹಾತ್ಮರು ಕೂಡಿದ್ರು. ಮಹಾತ್ಮರು ಕರೆದು ಹೂವಿನ ಹಾರ ಹಾಕಿ ನೀ 1000 ಹಾಡಿದೇನು ಸರ್ದಾರ್ ಹಾಕಿ ಹೋಗತ್ತೆ ಆಶೀರ್ವಾದ ಮಾಡಿದರು. ಹೆಬ್ಬಳ್ಳಿ ಮನುಷ್ಯ ಅವನು ಜಾನಪದ ಗೀತೆ ಮೀರಿಸೋದು ಯಾರಿಗೂ ಆಗಲಿಲ್ಲ. ರವೀಂದ್ರನಾಥ್ ಹಂಗೆ ಹೇಳಿದರು. ಅಪ್ಪ ಅವ್ರ ಅಂದಾಗೆ 6 ಮಂದಿ ಡಾಕ್ಟರೇಟ್ ಆದವ್ರದ್ದು ಅದಕ್ಕೆ ಇದು ಸಿಕ್ತು. ನನಗೆ ಆಶ್ಚರ್ಯ ಆಗ್ತಿತ್ತು. ಮುಂದೆ ಪುರಾಣ ಬಿಡುಗಡೆ ಕಾಲಕ್ಕೆ ಅಲ್ಲಿ ಕತ್ನಾಳಿಗೆ ಹೋಗ್ಬೇಕಲ್ಲ, ಅಪ್ಪ ಅವ್ರು ಅಂದರು, ನೀ ಬರೋದು ಪುರಾಣ ಪರದೇಶಕ್ಕೆ ಹೋಗ್ಕತಿ ಹೋಗಂದ್ರು. ನಾ ಬಿಡುಗಡೆ ಆಗಿಲ್ಲ ರೀ. ಪರದೇಶಕ್ಕೆ ಹಂಗೆ ಹೋಗ್ಕತಿ ನನ್ನ ವಿಚಾರ. ಅದು ಅಲ್ಲಿ ಫೋಟೋ ಯಾವುವು ಅಂಥೇಳಿ ಯಾವ ಹಾಕಬೇಕು ಏನು ಮಾಡಬೇಕು ತೋರ್ಸಾಗ ಹೋಗಿದ್ದೀವಿ ರೀ. ಈ ಶಿವಾನಂದನೂ ಬಂದಿದ್ದ, ನಮ್ಮ ಬಸಯ್ಯ ಬಂದಿದ್ದ, ಹೋಗಿದ್ದೆವು. ಅಲ್ಲಿ ಇಟ್ನಾಳ್ ಮಠದಾಗಿದ್ದರು. ಎಲ್ಲ ಫೋಟೋ ತೋರಿಸಿದ್ವಿ. ಇವ್ರು ಯಾರು ಅಂದರು.
ಅವ್ನು ಶಿವಾನಂದ ಹತ್ರಿ ಮರಗುದ್ಯಪ್ಪ ಅವ್ರ ಶಿಷ್ಯ ನಮ್ಮವ ಆದ್ಲ ಅವನು. ಮತ್ತೆಪ್ಪ ಇನ್ಕತನ ಯಾರೋ ಫೋಟೋದವ್ರಿಗೆ ನೀವು ಅದನ್ನು ಪರವಾನಗಿ ಕೊಟ್ಟಿಲ್ಲ, ಮತ್ತು ಅವ ವಿಡಿಯೋ ಮಾಡ್ತಾನೋ ಫೋಟೋ ಹೊಡಿತಾನೋ, ಮತ್ತು ಅದಕ್ಕೆ ಹೆಂಗೆ ಅಪ್ಪಣಿ ಕೇಳಕ್ಕೆ ಬಂದಾನು. ಬಾಯಿಲಿ ಹೇಳಿ ಕೋಲ್ಯಾಗ ಕರ್ಕೊಂಡು ಹೋದ್ರಿ ಅಪ್ಪ ಅವರು, ಶಿವಾನಂದನ ಬಸವನ ನಾನು. ನೋಡು, ನೀವು ಆ ಪುರಾಣ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಏನು ಮಾಡ್ತಿರೋ ಪೂರ್ಣ ಪರವಾನಗಿ ಹೋಗತ್ತೇಳಿ ಆಶೀರ್ವಾದ ಕೊಟ್ಬಿಟ್ರಿ. ಅವ್ರ ಲೀಲೆಗಳು ಹೇಳಕ್ಕೆ ಬರೋದಿಲ್ಲ. ಮುಂದೆ ರೆಕಾರ್ಡ್ ಮಾಡ್ಲಾಕತ್ತಿದ, ಪರದೇಶದಿಂದ ಫೋನ್ ಬರಾಕತ್ತಿದ್ರೆ ಅಲ್ಲೇ ರೆಕಾರ್ಡ್ ಮಾಡುವಾಗ ಅಂಡಮಾನ್ ನಿಕೋಬಾರತ್ ನಡುಗಡ್ಡೆ ಅದಾವಲ್ಲ ರೀ, ಅಲ್ಲಿ ನಮ್ಮ ದೇಶದ ಜನ ಐತಿ. ಏನು ರೀ ಅಂಥ ಪುರಾಣ ನಡೆದೈತಿ ಅಂಥೇಳಿ ಶಿವಾನಂದಗೆ ಫೋನ್ ಬಂದು, ಅಮೇರಿಕಾದಿಂದ ಫೋನ್ ಬಂದು, ಹ್ಞೂ ರೀ ನಿಮ್ಮ ಮುಂದೆ ಹೇಳ್ತಾನು ನಿನ್ನ ಪುರಾಣ ಹೋಗು ಪರದೇಶಕ್ಕೆ ಹೋಗ್ಕತಿ ಹೋಗಂದರು. ನನಗೆ ಹೆಂಗೆ ಐತಿನ್ನ ಮತ್ತು ಆ ನಮೂನಿ ರೀ. ಅದಕ್ಕೆ ಧರ್ಮವೇ ಕೇಳುವಂಥ ವಸ್ತಾದಿ ಬರ್ತಾನು ಅಂದ್ರೆ ಬಂದಾನ, ಇವನ ವಸ್ತಾದಿ, ಶಿವಯಪ್ಪನ ವಸ್ತಾದಿ. ಅದಕ್ಕೆ ಕರ್ಮವೂ ಹೆಚ್ಚಿತು. ಕರ್ಮದ ಬಗ್ಗೆ ಎಲ್ಲರಿಗೂ ಗೊತ್ತೈತಿ, ಎಂತೆಂಥ ಕರ್ಮಗಳು ನಡೆದಾವ ಅನ್ನೋದು. ಒಂದು ಸತ್ಕರ್ಮ, ಒಂದು ದುಷ್ಕರ್ಮ ಅಂತೇಳಿ ನಡೆದೈತಿ. ಸತ್ಕರ್ಮ ಅಂತೇಳಿ ಅಂದ್ರೆ ಏನು ಅಂದರೆ, ಇನ್ನೊಂದು ಜೀವಿಗೆ ಒಂದೇ ಮಾತಿನೊಳಗೆ ಹೇಳೋದಾದ್ರೆ, ಇನ್ನೊಂದು ಜೀವಿಗೆ ನಾವು ತ್ರಾಸು ಕೊಡಲಾರದೇ ಇರತಕ್ಕಂಥದ್ದು ಸಹಕಾರಿಯಾಗಿರೋದು ಇದು ಸತ್ಕಾರ್ಯ, ಸತ್ಕರ್ಮ. ನಮ್ಮಿಂದ ಇನ್ನೊಂದು ಜೀವಿಗೆ ತ್ರಾಸಾಗಬಾರ್ದು. ಇನ್ನೊಂದು ಜೀವಿಗೆ ನಾವು ಮುಳು ಆದೀವು ಅಂತೇಳಿ ದುಷ್ಕರ್ಮ. ಸತ್ಕರ್ಮದಿಂದ ಸ್ವರ್ಗ ಸಿಗ್ತೈತಿ, ಗುರುವಿನ ಆಶ್ರಯ ಸಿಗ್ತೈತಿ. ದುಷ್ಕರ್ಮದಿಂದ ಯಮಲೋಕ ಸಿಗ್ತೈತಿ. ಅದಕ್ಕೆ ಚಿಕ್ಕೈ ಮುತ್ತೆ ಏನು ಅಂದ ಅಂಥೇಳಿ ಕೇಳಿದರೆ, ಕರ್ಮವು ಹೆಚ್ಚಿತು ಕಡಿಮದಲ್ಲಿಂದಿಗೆ ಧರ್ಮವು ಬಿಡಬೇಡಿರನ್ನ. ಹೊಲ ಗಳಿಸ್ರಿ ಅಂತ ಹೇಳಿಲ್ಲ, ಮನೆ ಕಟ್ರಿ ಅಂತ ಹೇಳಿಲ್ಲ, ಬಂಗಾರ ಗಳಿಸ್ರಿ ಅಂತ ಹೇಳಿಲ್ಲ, ಸಂಪತ್ತು ಗಳಿಸ್ರಿ ಅಂತ ಹೇಳಲಿಲ್ಲ, ಯಾವ್ಯಾವುದನ್ನು ಹೇಳಲಿಲ್ಲ. ಏನು ಹೇಳಿದ ಅಂತ ಕೇಳಿದರೆ, ಧರ್ಮವ ಬಿಡಬೇಡಿರನ್ನ. ನೋಡ್ರಿ, ಹಾಗಾದ್ರೆ ಧರ್ಮ ಭಾಳ ದೊಡ್ಡದನ್ರಿ ಅಂತ ನೀವು ವಿಚಾರ ಮಾಡಬಹುದು. ಹೌದು, ಪ್ರತಿಯೊಂದಕ್ಕೂ ಧರ್ಮ ಐತಿಲ್ಲ. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ಒಂದು ಉಪನಿಷತ್ತಿನ ಮಾತು. ಧರ್ಮ ಏವೋ ಹತೋ ಹಂತಿ. ಯಾರ ಧರ್ಮವನ್ನು ತುಳಿತಾರೋ, ಯಾರ ಅಧರ್ಮದಂತೆ ನಡೀತಾರೋ, ಹತೋ ಹಂತಿ ಅವರನ್ನು ನಿರ್ಣಾಮ ಮಾಡ್ತೈತಿ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡ್ತೈತಿ. ಧರ್ಮ ಅಂಥೇಳಿ ಅಂದ್ರೆ ಏನು ರೀ? ಧರ್ಮದ ಕೆಲಸ ಏನಂದ್ರೆ ಎತ್ತಿ ಹಿಡಿಯೋದು. ಯಥೋ ಧರ್ಮಸ್ತಥೋ ಜಯಾತ್ ಒಂದು ಮಾತು ಬರ್ತೈತಿ. ಧರ್ಮ ಅಂದರೆ ಎತ್ತಿ ಹಿಡಿ, ಯಾವುದನ್ನು ಕೆಳಗೆ ಬೀಳಲಾರದಂತೆ ಎತ್ತಿ ಹಿಡಿತೈತಿಲ್ಲ ಅದು ಧರ್ಮ. ಸಮಾಜದೊಳಗೆ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದಿದ್ದ, ಆರ್ಥಿಕವಾಗಿ ಅನ್ನೋ ವಿದ್ಯಾದೊಳಗೂ ಯಾವುದರೊಳಗೂ ಬಿದ್ದಿದ್ದ. ಅವನಿಗೆ ಅಪಹಾಸ್ಯ ಮಾಡಿ ನಾವು ಅವನ ಮನಸ್ಸಿಗೆ ನೋವು ಮಾಡಬಾರ್ದು. ಅವಾಗೇನು ಕೊರತೈತಿ ಅನ್ನೋದನ್ನು ನಾವು ಅದನ್ನು ತಿಳಿದುಕೊಂಡು ಆತನಿಗೆ ಸಹಾಯ ಮಾಡಿ ಆತನ ಎದ್ದು ನಿಲ್ಲುವಂತೆ ಮಾಡಿದ್ದೀವಿ ಅಂದರೆ ಇದು ಧರ್ಮ. ಇದು ಧರ್ಮ. ಯಾವ ಕಳ್ಳ ಬಂದರೂ ಸಹಿತ ಗ್ವಾಡಿ ಹೊಡಿತಾನ ಮನೆಯದು, ಕಂಬ ಕೆಡುವಂಗಿಲ್ಲ. ಕಂಬ ಏನು ಮಾಡೈತಿ? ಎತ್ತಿ ಹಿಡ್ದೈತಿ. ಹೌದಲ್ರಿ? ಗ್ವಾಡಿ ಆಸರ ಆಗೈತಿ. ಅವ ಮನೆ ಕಳ್ಳತನ ಮಾಡ್ಬೇಕಾದ್ರೆ ಗ್ವಾಡಿ ಹೊಡಿತಾನ, ಮನ್ಯಾಗ ಬಂದು ಕಂಬ ಕೆಡೋದಿಲ್ಲ. ಸಾಗವಾನಿ ಕಂಬ ಭಾಳ ಕೆಮ್ಮತ್ತಕ್ಕೈತಿ ಅಂದರೂ ಕೆಡುವುದಿಲ್ಲ ಅದು. ನಾವು ಯಾಕೆ? ಎತ್ತಿ ಹಿಡ್ದೈತಿ. ಅದು ಧರ್ಮದ ಕೆಲಸ ಎತ್ತಿ ಹಿಡಿಯೋದು. ಆ ಎತ್ತಿ ಹಿಡಿದಂಥ ಧರ್ಮವನ್ನು ನಾನು ನಾಶ ಮಾಡಿನಿ ಅಂದ್ರೆ ಮ್ಯಾಲೆ ಇಮಾರತಿ ನನ್ನ ಮ್ಯಾಲೆ ಬಿದ್ದು ನಾನು ನಾಶ ಹಾಕೋಣ ಅನ್ನೋದು ಅವನಿಗೂ ಗೊತ್ತೈತಿ. ಧರ್ಮ ಎತ್ತಿ ಹಿಡಿದು ಹೇಗೆ ಅಂತ ಕೇಳಿದ್ರೆ, ಯಾವುದು ಎತ್ತಿ ಹಿಡಿತೈತೋ ಅದು ಧರ್ಮ. ಅದಕ್ಕೆ ಚಿಕ್ಕೈ ಮತ್ತೆ ಅಂದದ್ದು ಮಾತು, ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮ ಬಿಡಬೇಡಿರನ್ನ.
ಶಿವಪ್ಪನೂ ಕೂಡ ಅದೇ ಮಾತನ್ನು ಹೇಳ್ತಾನೆ. ವಿಚಾರ ಮಾಡಿರಿ, ನೀವು ಯಾವ ರೀತಿಯಾಗಿ ಹೇಳಿ ಬಂದರೂ ಸಹಿತ ಧರ್ಮದ ಬಗ್ಗೆನೇ ಇರ್ತೈತೆ ಹೊರತಾಗಿ ಮತ್ತೊಂದು ಮಾತನೇ ಇಲ್ಲ. ಇಲ್ಲಿ ಮತ್ತೊಂದು ಮಾತನೇ ಇಲ್ಲ. ಅದಕ್ಕೆ ಧರ್ಮ ಅಂದ್ರೆ ಏನು? ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಐತೆ ಅಲ್ಲಿ ಜಯ ಸಿಗ್ತೈತಿ ರೀ. ನೀವು ಜಯ ಬೇಕು, ನಮಗೆ ಯಶಸ್ಸು ಬೇಕು, ನಮಗೆ ಸಂತೋಷ ಬೇಕು, ಗೌರವ ಬೇಕು, ಕೆಮ್ಮತ್ತು ಬೇಕು ಅಂಥೇಳಿ ಅಂದ್ರೆ ಎಲ್ಲ ಥರ ಬೆನ್ನು ಹತ್ತಿ ಹೋಗೋದು ಕಾರಣ ಇಲ್ಲ. ಕೇವಲ ಧರ್ಮದ ಬೆನ್ನು ಹತ್ತಿದ್ರೆ ಎಲ್ಲತ್ರೊಳಗೂ ಯಶಸ್ಸು ಸಿಗತೈತಿ. ಯಥೋ ಧರ್ಮ ತಥೋ ಜಯ. ಎಲ್ಲಿ ಧರ್ಮ ಐತಿ ಅಲ್ಲಿ ಜಯ ಐತಿ. ಒಂದು ಮಹಾಭಾರತದ ಪ್ರಸಂಗ. ಯಾವ ಪಾಂಡವರಿಗೆ ಕೌರವರಿಗೆ ಯುದ್ಧ ನಿಶ್ಚಯ ಆಯಿತು. ಮೊದಲು ಸಂಧಾನ, ಅನಂತರ ಸಂಧಾನ ಮುರಿದು ಬಿತ್ತು ಅಂಥೇಳಿ ಅಂದ್ರೆ ಯುದ್ಧ. ಪುಟ್ಟ ಬಂದು ಮನ್ಯಾಗ ಕೇಳಿದತ್ತ, ಪಾಟಿ ಚೀಲ ಒಗದು ಮೂಲ್ಯಾಗ ಆಪಗೆ ಯಪ್ಪ ಸಾಲಿ ಬಿಟ್ಟು ತಂದ. ಎಷ್ಟೋಗಿ ಬಿಡ್ತು ಬಾ, ಏನು ಹೇಳಿದ್ರು ಮಾಸ್ತರು ಅಂತ ಕೇಳ್ತಾನೆ ಅಪ್ಪ. ಅವಾಗ ಆ ಹುಡುಗ ಇವತ್ತು ಬರೀ ಯುದ್ಧದ ಪ್ರಸಂಗ ಹೇಳಿದ್ರು ಮಾಸ್ತರು, ನಡೆದೈತಿರಲ್ಲ ಯುದ್ಧ, ಗೊತ್ತೈತಿ ನಿಮ್ಗೆ. ಅದಕ್ಕೆ ಯುದ್ಧದ ಪ್ರಸಂಗ ಹೇಳಿದ್ರು. ಯಪ್ಪ ಯುದ್ಧ ಅಂದ್ರೆ ಏನು ನನಗೆ ತಿಳಿಯಲಿಲ್ಲ ಅಂದ ಹುಡುಗ. ತಮ್ಮ ನೋಡು, ಮನ್ಯಾಗ ಹೈತಂದ್ರೆ ಜಗಳ ತರೋದಕ್ಕೆ, ಓಣ್ಯಾಗ ಹೈತಂದ್ರೆ ಕದನತಾರು, ಊರಿಗೆ ಹೈತಂದ್ರೆ ಬಡದಾಟತಾರು, ದೇಶಕ್ಕೆ ದೇಶ ಹತ್ತಂದ್ರೆ ಯುದ್ಧತಾರು. ಹೆಂಗಪ್ಪ ಅಂದ ಹುಡುಗ. ಅದಕ್ಕೆ ಉದಾಹರಣೆ ಬೇಕಲ್ಲ. ಅವ ಉದಾಹರಣೆ ಕೊಟ್ಟ. ಒಳಗೆ ಅವ್ವ ಚಪಾತಿ ಮಾಡ್ತಿದ್ದಳು, ಚಪಾತಿ ಲಟ್ಟಿಸ್ತಿದ್ದಳು, ಮಾಡಿ ತೆವ್ಯಾಗ ಹಾಕ್ತಿದ್ದಳು, ಬೇಯಿಸಿ ತೆಗಿತಿದ್ದಳು. ಆಕೆ ಕಿವಿ ಎಲ್ಲ ಪಡ್ಸಲಿ ಕಡೆ ಇದ್ದು. ಉದಾಹರಣೆ ಏನು ಹೇಳ್ತಾನೆ ನನ್ನ ಗಂಡ ಆತಾಕಿ. ಯುದ್ಧದ ಉದಾಹರಣೆ ಬೇಕಲ್ಲ. ತಮ್ಮ ನೋಡು, ಹೊಲದಾಗ ಸೀಮೆ ಸಂಬಂಧ ರೈತರಿಗೆ ಜಗಳ ಹತ್ತೈತೆ. ಹಂಗೆ ದೇಶದ ಸೀಮೆ ಸಲುವಾಗಿ ದೇಶಗಳಿಗೆ ಜಗಳ ಹತ್ತೈತಿ. ಶ್ರೀಲಂಕಾ ಐತಿ, ನಮ್ಮ ಭಾರತ ಐತಿ. ಸೀಮೆ ಸಲುವಾಗಿ ಜಗಳ ಐತಿ ಅಂದ್ರೆ ಎರಡೂ ದೇಶಗಳು ಯುದ್ಧ ಮಾಡ್ತಾವು ಅಂದ. ಆಕೆ ಲಟ್ಸುಗು ನೀ ತೊಗೊಂಡ ಬಂದಡ್ರಿ ಬಾಗಿಲಿಗೆ. ಚಪಾತಿ ಲಟ್ಸುಗು ನೀ ತೊಗೊಂಡ ಬಂದಳು. ಅಲ್ರಿ, ಉದಾಹರಣೆ ಹೇಳಾಕ ಸಮಂಜಸವಾದ ಉದಾಹರಣೆ ಬೇಕು. ಏನು ಹೇಳಕತ್ತೀರಿ ನೀವು ಅಂಥೇಳಿ ಅಂದಳಾಕೆ ಗಂಡಗೆ. ಯಾಕೆ ಏನು ದೊಡ್ಡ ಕಲ್ತಕ್ಕೆ ಆಗಿ ಬಂದಿದ್ದಿಲ್ಲ, ಏನೇನು ಇನ್ನೇನು ಏನು ಬಿ ಎ ಆಗೈತೆ ಎಮ್ ಎ ಆಗೈತಿ ಅಂದ. ನಂದು ಏನು ಯಾಕೆ ಆಗೋಲ್ಲ ಕೇಳ್ರಿ. ನೀವು PUC 2ನೇ ವರ್ಷ ಪಾಸ್ ಹಾಕಿರಿ, ಚಾನ್ಸ್ ತೊಗೊಂಡ, ನಿಮ್ಮದು ಗೊತ್ತೈತಿ. ಮೊನ್ನೆ ಎಲ್ಲ ಟ್ರೆಜರಿ ತೆಗೆದ ಸರ್ಟಿಫಿಕೇಟ್ ಸಿಕ್ಕು ಅಂದರು. ಉದಾಹರಣೆ ಅಂದ್ರೆ ಏನು ಅಂದ. ಅಲ್ರಿ, ಲಂಕಾಕ್ಕೆ ಭಾರತಕ್ಕೆ ಮಿತ್ರತ್ವ ಐತಿ, ಮತ್ತು ಸೀಮೆ ಸಂಬಂಧ ಜಗಳ ಐತಿ. ಸಮುದ್ರದ ಆಚೆ ಕಡೆ ಅದೈತಿ, ಸಮುದ್ರ ಈಚೆ ಕಡೆ ನಮ್ಮ ದೇಶ ಐತಿ. ಸೀಮೆಕಲ್ಲಿ ಹೆಂಗಿರ್ತಾವ, ಅಲ್ಲಿ ಹೆಂಗೆ ಜಗಳ ಬರ್ತೈತಿ. ಉದಾಹರಣೆ ಕೊಡಾಕ ಒಂದೈತಿ ವಿಚಾರ ಬೇಕು. ಏನೋ ಪಾಕಿಸ್ತಾನಕ್ಕೆ ಭಾರತಕ್ಕೆ ಯುದ್ಧ ಐತೈತಿ ಏನ್ರಿ? ಹ್ಞೂ ಅತ್ತನು. ಹೆಂಗೆ ರೀ ಉದಾಹರಣೆ? ಹುಡುಗರಿಗೆ ಉದಾಹರಣೆ ಇದನ್ನು ಕೊಡ್ತೀರೇನ ಅಂದಳು. ಯಾವಾಗ ಉತ್ತರ ಬಂದಾಕತಿಲ್ರಿ ಯಾರಲ್ಲಿ, ನಿಮಗಾದರೂ ಹೇಳ್ತಾನೆ. ಏನೋ ಹುಡುಗರು ಕೇಳಿದ್ರು, ನಮಗೆ ಕೊಡೋ ಉತ್ತರ ಬಂದಾತನ ಸಿಟ್ಟು ಬರ್ತೈತಿ. ಯಾರೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ನಮ್ಮಲ್ಲಿ ಉತ್ತರ ಇಲ್ಲ ಅಂದ್ರೆ ಸಿಟ್ಟು ಬರ್ತೈತಿ. ಹಂಗೆ ಹೋಗಿದ್ರು ಉತ್ತರ ಇಲ್ಲಾತು, ಕೈಯಾಗ ರೂಳು ಕಟ್ಟಿಗಿತ್ತು, ಒಗತಾ ಹೋಗೋದು ಹೆಂಡ್ತಿ. ಆಕೆ ಕೈಯಾಗ ಬೆಲ್ಲೂನಿಗಿತ್ತಲ್ರಿ, ಚಪಾತಿ ಮಾಡಾಕತ್ತೇಳಿ ಹಿಡ್ಕೊಂಡು ಬಂದವಳು. ಆಕೆ ಒಗ್ತಾ ಒಗೆದು ಬಿಟ್ಟಳು. ಆದರೆ ಟ್ರೆಜರಿಗೆ ಹೋಗಿ ಬಿಡ್ದು ಎಲ್ಲ ಕನ್ನಡಿ ಒಡೆದು ಹೋತು. ಇವನು ರೂಲ್ ಕಟ್ಟಿಗೆ ಒಳಗೆ ಇದಕ್ಕೆ ಶೆಲ್ಪಿಗೆ ಬಡ್ದು ಬಾಂಡೆ ಎಲ್ಲ ತೆಳಗೆ ದಾಡು ಬಿದ್ದು. ಆ ಬಾಂಡೆದೊಳಗೆ ಚಿರ್ಗಿ ತೊಗೊಂಡು ಒಗ್ಯಕ್ಕೆ, ವಾಟೆ ತೊಗೊಂಡು ಒಗ್ಯಕ್ಕೆ ಇವು ಏನು ನೋಡ್ರಿ ರೂಲ್ ಕಟ್ಟಿಗೆ ಒಗದ ಏನು ಸಿಗ್ತೈತೆ. ಅವ ಪಡ್ಸಲಾಗಿನ ವಸ್ತು ಎಲ್ಲ ಅಡುಗೆ ಮನ್ಯಾಗ, ಅಡುಗೆ ಮನೆ ವಸ್ತು ಎಲ್ಲ ಪಡ್ಸಲಾಗಿ ಬಿದ್ದು ರೀ. ಆ ಹುಡುಗ ಟೇಬಲ್ ಬಡ್ಯಾಗ ಡೊಗ್ಗಿತ್ತು. ಹಿಂಗೆ ಸಾಮಾನು ಆದಗಳಿಗೆ ಮುಂದೆ ಹೇಳ್ತಾನೆ, ವಾಸ್ ತೇಕ್ತಿದ್ರು. ಹುಡುಗ ನೋಡಿ ಬಂದು ಯಪ್ಪ ಸೊಮ್ಮಿರಿ ಅಂದವ. ಸೋಮಿದ್ರು. ನೋಡ ಯುದ್ಧ ಹೆಂಗೆ ಚಾಲು ಆಕತಿ ಅನ್ನೋ ನನಗೆ ಉದಾಹರಣೆ ಗೊತ್ತಾಯ್ತು. ಸೋಮಿರಿ ನೀವು. ಎಷ್ಟು ಮಜಾ ಆಯ್ತು ನೋಡ್ರಿ.
ಹಾಗೆ ಮಹಾಭಾರತದ ಪ್ರಸಂಗದೊಳಗೆ ಕೃಷ್ಣ ಪರಮಾತ್ಮ ಹೋದಂಥ ಸಂಧಾನ ಮುರಿದು ಬಿತ್ತು. ಯುದ್ಧ ಇಂಥ ದಿನದಲ್ಲಿ ಅಂತೇಳಿ ನಿಶ್ಚಯ ಆಯಿತು. ದುರ್ಯೋಧನ ಮನುಷ್ಯನೊಳಗೆ ಒಂದು ಯೋಚನೆ ಬತ್ತು. ಪಾಂಡವರು ಶೂರದಾರ, ಕೃಷ್ಣ ಪರಮಾತ್ಮನ ಸಹಾಯ ಐತಿ, ನಾನು ಸಾಕಷ್ಟು ಶೂರದನ ಕರೆ, ಪಾಂಡವರು ಧರ್ಮಿಗಳದಾರ. ಅದಕ್ಕಾಗಿ ಅವರ ಶಸ್ತ್ರಾಸ್ತ್ರಗಳನ್ನು ನನಗೆ ನಾಟಬಾರ್ದು. ಏನು ಉಪಾಯ ಮಾಡಬೇಕು? ನನ್ನ ಶರೀರ ವಜ್ರ ಶರೀರ ಆಗಬೇಕು ಅಂಥೇಳಿ ತಿಳ್ಕೊಂಡು ತಾಯಿ ಬಳಿಗೆ ಹೋದ. ತಾಯಿ ಏನು ಮಾಡಿದ್ದಳು ಅಂಥೇಳಿ 101 ಮಕ್ಕಳ ಹಡ್ದಿದ್ರು. ಗಂಡ ಕುರುಡಿದ್ರು ಧೃತರಾಷ್ಟ್ರ. ಗಂಡ ನೋಡಲಾರದ ಪ್ರಪಂಚ ನಾನು ನೋಡಬಾರ್ದತ್ತ ಕಣ್ಣು ಕಟ್ಕೊಂಡಿದ್ದಳು ಆಕೆ. ಹೋಗ್ಯವ್ವ ಅಂದ. ಬಾರೋ ತಮ್ಮ ಬಾ ಅಂದಳು. ಏನಿಲ್ಲ, ನಾಳೆ ಯುದ್ಧ ಪ್ರಾರಂಭ ಆಗೋದು ನಿಶ್ಚಯ ಆಗೈತಿ. ಆದರೆ ಪಾಂಡವರ ಶಸ್ತ್ರಾಸ್ತ್ರಗಳು ನನ್ನ ಶರೀರದಾಗ ನಾಟಬಾರದು, ನನ್ನ ಶರೀರ ವಜ್ರ ಆಗಬೇಕು, ಅದ್ರ ಉಪಾಯ ಹೇಳಿ ನೀನು ಅಂತ ಅವನ್ನ ಕೇಳಿದ. ಆಕೆ ಏನೇ ಹೇಳಿದ್ರು ಗೊತ್ತೈತೇನ್ರಿ? ತಮ್ಮ ಅದ್ರ ಉಪಾಯ ನನಗೂ ಗೊತ್ತಿಲ್ಲ, ನೀ ಧರ್ಮರಾಜನಂತಕ್ಕೆ ಹೋಗು, ಅವನು ಹೇಳ್ತಾನು ಅಂದಳು. ಯವ್ವ ಅಂದಿವ, ಧರ್ಮರಾಜಾಗ ನನಗನ ಯುದ್ಧ, ಮತ್ತು ನಾನು ವಜ್ರ ಶರೀರ ಆಗೋ ಉಪಾಯ ಅವಂಗೆ ಹೇಳ್ತಾನೆ, ಅವ ವೈರಿ ಅದಾನ. ತಮ್ಮ ವ್ಯವಹಾರದೊಳಗೆ ಅವ ವೈರಿ ಇದ್ರೂ ಸಹಿತ ಧರ್ಮದೊಳಗೆ ಧರ್ಮವಂತನ ಹೌದವ. ನೀ ಕೇಳಿದ ಸಲಹೆಗೆ ತಪ್ಪು ಉತ್ತರ ಕೊಡೋದಿಲ್ಲ, ಹೋಗಿ ನೀ ಕೇಳೋಗ ಅಂದಳು. ತಾಯಿ ಮಾತಿನ ಮೇಲೆ ಧೈರ್ಯ ಮಾಡಿ ಹೋದ. ಪಾಂಡವರ ಸೇವಕರು, ಮಹಾರಾಜ ಧರ್ಮರಾಜ, ದುರ್ಯೋಧನ ಮಹಾರಾಜ ಬರಾಕತ್ಯಾನು. ಚಟ್ನ ಎದ್ರಿ ದುರ್ಯೋಧನ, ಇದು ಧರ್ಮರಾಜ ಎದುರಿಗೆ ಹೋದ. ಕೈ ಹಿಡ್ದು ಕರ್ಕೊಂಡು ಬಂದ. ದುರ್ಯೋಧನ ಕೈ ಹಿಡ್ದು ಕರ್ಕೊಂಡು ಬಂದ. ಮರ್ಯಾದೆಯಿಂದ ಮಗ್ಲ ಸಿಂಹಾಸನದಾಗ ಕುಂಡಿಸ್ಕೊಂಡ, ಉಪಚಾರ ಮಾಡಿದ. ಆ ನಂತರ ಕೇಳ್ತಾನೆ, ಏನಪ್ಪ ಮತ್ತು ಯಾತಕ್ಕೆ ಬಂದೆ ಅಂತ ಮರಲ್ಲ ಅವರು. ಯಾತಕ್ಕೆ ಬಂದು, ಏನು ಸಹಾಯ ಬೇಕು, ಏನು ಬೇಕು ಕೇಳ್ತಾನೆ. ಯುದ್ಧ ಚಾಲೂ ಆಗೋದೈತ್ರಿ, ಇವ ಅಲ್ಲಿ ಬಂದಾನ, ಇಬ್ಬರು ವೈರಿಗಳ ಕೂಡ್ಯಾರ. ಆವಾಗ ಧರ್ಮರಾಜ ಕೇಳಂತಲೇ ದುರ್ಯೋಧನಂದ, ಏನಿಲ್ಲ, ನಾಳೆ ಯುದ್ಧ ಪ್ರಾರಂಭ ಆಗೋದೈತಿಲ್ಲ, ನನಗೆ ಯಾರ ಶಸ್ತ್ರಾಸ್ತ್ರಗಳು ಶರೀರದೊಳಗೆ ನಾಟಬಾರ್ದು, ನನ್ನ ಶರೀರ ವಜ್ರದ್ದಾಗಬೇಕು, ಅದ್ರ ಉಪಾಯ ನಿನಗೆ ಗೊತ್ತೈತಿ ಅಂತ ಅವ್ವ ಹೇಳು. ಅದಕ್ಕೆ ನಾ ಬಂದಾನಿ. ಯುದ್ಧದೊಳಗೆ ನಾವು ವೈರಿಗಳಾದರೂ ಕೂಡ ಧರ್ಮದೊಳಗೆ ಬಂಧುಗಳ, ಅದ್ರ ಉಪಾಯ ಹೇಳಬೇಕು ಅಂದ ಕೂಡಲೇ, ಅದೇನು ಬಿರಿ ಐತಿವೋ ತಮ್ಮ ಅಂದವ ಧರ್ಮರಾಜ. ಅದೇನು ಬಿರಿ ಐತಿ ಅಂದ. ಅರ್ಜುನ ಭೀಮ ನಕುಲ ಸಹದೇವ ಕೂತಿದ್ದಲ್ರಿ, ಕಣ್ಣು ಕೆಂಪಗದು ಇವರು. ನಮ್ಮನ್ನ ಹೇಳೋದು ಸುಳ್ಳಲ್ಲ, ಏನು ಹೇಳ್ತಾನೆ ಖರೆ. ಅವ ಹೇಳಿದ ಮಾತಿಗೆ ವಿಷ್ಣು ಸಹಿತ ಪ್ರತಿರೋಧ ಮಾಡೋದಿಲ್ಲ, ಶಿವನೂ ಮಾಡೋದಿಲ್ಲ. ಮತ್ತು ಇವ ಏನೋ ಹೇಳತಾನೋ ಅಂತ ಇವರು ಕಣ್ಣು ಕೆಂಪಗಾಗ್ಬಿಟ್ಟು, ಯಾಕೆ ವೈರಿ ಅವ, ನಾಳೆ ಯುದ್ಧ ಚಾಲು. ಆವಾಗ ಧರ್ಮರಾಜ ಅಂದ, ತಮ್ಮ ನಿನ್ನ ತಾಯಿ ಗಂಡನ ಮನೆಗೆ ಬಂದಾಗಿನಿಂದಲೂ ಗಂಡ ಕುರುಡದಾನೋ, ಅವನು ನೋಡಲಾರದ ಪ್ರಪಂಚ ನಾನು ನೋಡಬಾರ್ದತ್ತ ಕಣ್ಣು ಕಟ್ಟಿಕೊಂಡಾಳ. 101 ಮಂದಿ ಮಕ್ಕಳನ್ನು ಹಡ್ದಾಳ. ಆಕೆ ಇದ್ದೂ ಕೂಡ ಕಣ್ಣು ಉಪಯೋಗ ಮಾಡಿಲ್ಲ, ಕಟ್ಕೊಂಡಾಳ ಅಂದ್ರೆ ಒಳಗೆ ದೃಕ್ಸಿದ್ಧಿ ತಯಾರಾಗೈತಿ, ದೃಷ್ಟಿ ಸಿದ್ಧಿ ತಯಾರಾಗೈತಿ. ಅದಕ್ಕೆ ನೀನು ಮುಂಜಾನೆ ಎದ್ದ ನಿನ್ನ ತಾಯಿ ಬಳಿಗೆ ನಗ್ನನಾಗಿ ಹೋಗ್ಬೇಕು, ಅರಿವಿರಬಾರ್ದು, ಉಡ್ದಾರ ಸಹಿತ ಇರಬಾರ್ದು. ಹೋಗಿ ನಿನ್ನ ತಾಯಿ ಮುಂದೆ ನಿಲ್ಲು, ಆಕೆ ಕಣ್ಣು ತೆರೆದು ನೋಡನ್ನು, ನಿನ್ನ ಶರೀರ ವಜ್ರದಾಕತಿ ಹೋಗತ್ತೆ ಹೇಳ್ಬಿಟ್ಟು. ಆವಾಗ ದುರ್ಯೋಧನ ಆಯಿತು ಅಂತ ಎದ್ದು ನಡೆದ. ಸೇವಕರಿಗೆ ಹೇಳ್ತಾನೆ, ಮರ್ಯಾದೆಲೆ ಅವನು ಕಳಿಸ್ಕೊಡ್ರಿ ಅಂತ. ಅವ ಹೋದ ಕೂಡಲೇ ನಕುಲ ಸಹದೇವ ಅರ್ಜುನ ಭೀಮ ಏನಾ ಮತ್ತು ನಾವು ಒಂದು 2 ಮಾರು ಹಗ್ಗ ಕೊಡ್ತೀವೋ ಏನು ವಿಷ ಕೊಡ್ತೀವಿ ಕೊಡೋಣ್ರಿ ಅವರು. ಯಾಕೆ ದುರ್ಯೋಧನ ಶರೀರ ವಜ್ರ ಆತು ಅಂದ್ರೆ ಅವ ಎದಕ್ಕೂ ಸಾಯಂಗಿಲ್ಲ, ಅವನು ಹೊರಗಡೆ ಶೂರದಾನು. ನಾವು ವ್ಯರ್ಥ ಯುದ್ಧ ಮಾಡಿ ಏನು ಕಾರಣ ಐತಿ, ನಾವೇನು ಯುದ್ಧಕ್ಕೆ ಆಗೋದಿಲ್ಲ, ನಮಗೆ ಏನಾರು ಅಟ್ಟು ಕೊಟ್ಟು ಬಿಡು, ನಾವು ಹೊಕ್ಕಿವು ಅಂದರು. ತಮ್ಮ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ತಿಳ್ಕೊಂಡು ಪರಮಾತ್ಮ ಹೇಳ್ಯಾನು.
ನಾನು ಮಹಾರಾಜ ಅಂಥೇಳಿ ತಿಳ್ಕೊಂಡು ನಾವು ಬಂದಿದ್ದ. ನಾನು ಬಂದು ಮನೆಯೊಳಗೆ ಬಂದು ರಣಭೂಮಿ ಒಳಗೆ ವೈರಿ ಇರುವಲ್ಲಕ್ಕೆ ಮನೆಗೆ ಬಂದಾಗ ಎಂಥ ವೈರಿ ಇದ್ದರು ಮನೆಗೆ ಬಂದ್ರೆ ಬಾ ಅನ್ಬೇಕತ್ತು ಹಿರಿಯರು ಹೇಳ್ತಾರೆ ರೀ. ಇನ್ನೊಮ್ಮನು ಹಿರಿಯರು ಎಂಥವು ಇದ್ದರೂ ಸಹಿತ ಮನೆಗೆ ಬಂದವರಿಗೆ ಬಾ ಅಂತ ಹೇಳ್ಬೇಕು, ಅದು ಮರ್ಯಾದೆ. ಅದಕ್ಕಾಗಿ ಇಲ್ಲಿ ಬಂದಿದ್ದ ನಾನು ಮಹಾರಾಜ, ಅವ ಪ್ರಜೆಯಾಗಿ ಬಂದಿದ್ದ. ಪ್ರಜೆಯ ಒಂದು ದುಃಖವನ್ನು ಕಷ್ಟವನ್ನು ಕಳೆದು ಮಹಾರಾಜನ ಧರ್ಮ, ನಾನು ನನ್ನ ಧರ್ಮ ಪಾಲಿಸೇನಿ, ಮುಂದೆ ಏನು ದೇವ್ರು ಮಾಡ್ತಾನೋ ಅಂದ. ಏನು ಮಾಡ್ತಾನೆ ಬಿಡು ಮಾರಾಯ ಆತು ಹೋದ್ರಿ ಇವ್ರು ಸಿಟ್ಟಿಗೇರಿ. ಅವಾಗ ಮಾತು ಕೃಷ್ಣಗೆ ಗೊತ್ತಾಯ್ತು ಸೇವಕರಿಂದ. ಆವಾಗ ಕೃಷ್ಣ ಪರಮಾತ್ಮ ಬಂದ ಕೂಡಲೇ ಸುಮ್ಮ ಕೂತು ಹರಿದವ್ರಿಗೆ ಕೂತು ಸೇವಕರ ಮೂಲಕ ಕೇಳಿದ ಕೂತ. ಕೃಷ್ಣ ಬಂದಾನಂದ್ರೆ ಅವರು ಒಳಗಿಂದ ಬಂದರು. ಧರ್ಮ ಭೀಮ ಇವರು ಬಂದು ನಮಸ್ಕಾರ ಮಾಡಿದರು. ಯಾಕಂದ್ರೆ ಯುದ್ಧದ ಸಿದ್ಧತೆ ನಡೆದೈತೆ ಮತ್ತು ಯುದ್ಧ ಚಾಲು ಆಗದೈತಿ, ಎಲ್ಲ ಸಲಕರಣೆಗಳು ಶಸ್ತ್ರಾಸ್ತ್ರಗಳೆಲ್ಲ ಸಜ್ಜದಾವಿಲ್ಲೋ ಅಂತ ಕೇಳಿದ ಕೃಷ್ಣ. ಏನು ಸಜ್ಜು ಮಾಡಿ ಏನು ಹಾಳು ಭಯ ಹೋಗಿದ್ದು ಅವನಂದು ಭೀಮ. ಏನು ಸಜ್ಜು ಮಾಡಿ ಏನು ಮಾಡೋದೈತಿ, ಎಲ್ಲ ಹಾಳು ಭಯ ಕಟ್ಟಿ ಒಗೆದು ಬಿಡ್ದಳ ಅಂದ. ಯಾಕೋ ಭೀಮಸೇನ ಹಿಂಗ್ಯಾಕೆ ಏನು ಮಾಡೋದು, ಇದೇ ದುರ್ಯೋಧನ ಬಂದಿದ್ದ. ಹಾಂ ಇಲ್ಲಿ ಬಂದಿದ್ದ ಅರಿದವ್ರಗತಿ ಕೇಳ್ತಾನೆ ರೀ. ಒಟ್ಟು ಕಪಟ ನಾಟಕ ಸೂತ್ರಧಾರಿ ಆತ. ಹೌದು ಬಂದಿದ್ದ. ಹಂಗಾದ್ರೆ ಎತಕ್ಕೆ ಬಂದಿದ್ದ? ಯುದ್ಧದೊಳಗೆ ಅವನ ಶರೀರಕ್ಕೆ ಶಸ್ತ್ರಾಸ್ತ್ರಗಳ ನಾಟಬಾರ್ದು ಅಂಥೇಳಿ ವಜ್ರ ಶರೀರದ ಉಪಾಯ ಕೇಳಕ್ಕೆ ಬಂದಿದ್ದ. ಅಣ್ಣನ ಕೇಳಿದ, ಹೇಳಿದ ನಿಮ್ಮನ್ನ ಹೇಳೇ ಬಿಟ್ಟ. ನಿಮ್ಮ ತಾಯಿಯಲ್ಲಿ ದೃಕ್ಸಿದ್ಧಿ ತಯಾರಾಗೈತಿ, ಕಣ್ಣು ಬಿಚ್ಚಿ ನೋಡೋಣಪ್ಪ, ನೀ ನಗ್ನ ರೂಪದೊಳಗೆ ನಿಲ್ಲು, ನಿನ್ನ ಶರೀರ ವಜ್ರದಾಕೈತಿ ಹೇಳಿ ಕಳಿಸಿದ. ಧರ್ಮರಾಜ ವೈರಿ ಅನ್ನೋದು ಮರತೇನ, ಪರಮಾತ್ಮ ಒಂದು ಮಾತು ಹೇಳಿದ್ದೀನಿ ನೆನಪತ್ತೇನೆ ನಿನಗೆ, ನಾ ಏನೇ ಹೇಳಿನೋಪ ಅಂದವ. ಧರ್ಮ ಏವೋ ಹತೋ ಅಂತಿ ಧರ್ಮೋ ರಕ್ಷತಿ ರಕ್ಷಿತಾ. ಯಾರ ಧರ್ಮವನ್ನು ತುಳಿತಾರೋ ಅವ್ರನ್ನ ನಾಶ ಮಾಡ್ತೈತಿ, ಯಾರ ಧರ್ಮವನ್ನು ಎತ್ತಿ ಹಿಡಿತಾರೋ ಅವರು ಉದ್ಧಾರಕರು ಅಂತೇಳಿ ನೀನೇ ಹೇಳಿದಿ. ನಾನು ರಾಜ, ಅವ ಪ್ರಜೆಯಾಗಿ ಬಂದಿದ್ದ. ಆತನಿಗೆ ಮರ್ಯಾದೆಯಿಂದ ಹೇಳಬೇಕಾದದ್ದು ನನ್ನ ಧರ್ಮ, ನನ್ನ ರಾಜಧರ್ಮವನ್ನು ನಾನು ಪಾಲನೆ ಮಾಡೀನಿ. ಆ ಧರ್ಮ ನಾನು ಕಾದಿದ್ರೆ ನೀ ನನ್ನ ಕಾಯಿ, ಇಲ್ಲದಿದ್ರೆ ನಾನು ತುಳಿದು ಬಿಡು ಅಂದ ಧರ್ಮರಾಜ. ಅವಾಗ ಕೃಷ್ಣಂದ, ಇದು ಕಂಠಮಲ್ಲಿ ನಾನು ಕೊಳ್ಳಿಗೆ ಹಾಕಿದ್ದೇನಂದವು. ಇದು ಕಂಠಮಲ್ಲಿ ನಾನು ಕೊಳ್ಳಿಗೆನ ಹಾಕಿದ್ದೇನಂದ. ಮರ್ದನ ನಸುಕಿನಾಗಿ ಆಸಾಮಿ ನಡೆದೈತ್ರಿ, ಏನಿಲ್ಲ ಶಿವಾಯನ್ಮ. ತನ್ನ ಅರಮನೆಯಿಂದ ತಾಯಿ ಅರಮನೆಗೆ ಹೋಗುವಾಗ ರಾತ್ರಿ ಯಾರು ಇರಬಾರ್ದು. ಆ ಕಾಲದೊಳಗೆ ನಗ್ನ ರೂಪದಿಂದ ನಡೆದಿದ್ದ, ಮೈಮೇಲೆ ಉಡ್ದಾರ ಸಹಿತ ಇಲ್ಲ. ಕೃಷ್ಣ ಎದುರುಗಡೆ ಬಂದ. ಯಾಕೆ ಧರ್ಮ ಕಾಯ್ತಾನಂತ ಹೇಳಿದ್ಲ. ಧರ್ಮವನ್ನು ಯಾರು ತೊಳಿತಾರೋ ಪಾತಾಳಕ್ಕೆ ಮೆಟ್ತಾನೋ, ಧರ್ಮ ರಕ್ಷಣೆ ಮಾಡಿದವ್ರನ್ನ ಪರಮಾತ್ಮ ಕಾಯ್ತಾನೋ ಅಂದ ಕೂಡಲೇನ ಎದುರಿಗೆ ಬಂದು ಯಪ್ಪ ದೇವ್ ಬತ್ತು ಓಡಾಕತ್ತಿದ್ದು ಕೃಷ್ಣ. ಆವಾಗ ದುರ್ಯೋಧನ, ಮಾರಾಯ ನಾ ದೇವ ಅಲ್ಲ, ನಾ ದುರ್ಯೋಧನದನಂದವ. ಹೊಲೋ ಇವನು ಯುದ್ಧ ನಡೀತೈತೇನ ಅಂತಲೇ ಹುಚ್ಚು ಹಿಡ್ದೈತೆ, ನಿನಗೇನಪ್ಪ ನೀನು ಆಕಾರ ಇದು ಚೇ ಯಾರು ನೋಡಿದ್ರೆ ಕಲ್ಲು ಹೋಗದಾರ ಅಂದವ ಕೃಷ್ಣ. ಏನಿಲ್ಲ, ಧರ್ಮರಾಜನಂತಕ್ಕೆ ಹೋಗಿದ್ದಿ. ಅವ್ನು ವೈರಿ, ನೀನು ವೈರಿ ಇರುವಲ್ಲಕ್ಕೆ ನಮ್ಮವ್ವ ಹೇಳಿದ್ದಳು, ಆಕೆ ವಿಶ್ವಾಸ ಮೇಲೆ ನಾನು ಹೋಗಿದ್ನಿ. ನಾನು ಶರೀರ ವಜ್ರ ಆಗಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದ್ನಿ. ನನ್ನ ತಾಯಿ ಕಣ್ಣಿ ಕಟ್ಟಿದ ಕಟ್ಟು ತೆಗೆದು ನಾನು ನೋಡಿದಳು ಅಂದರೆ ನನ್ನ ಶರೀರ ವಜ್ರ ಆಕತಿ ಅಂತೇಳಿ ನಗ್ನ ರೀತಿಯೊಳಗೆ ಹೋಗು ಅಂಥೇಳಿ ಧರ್ಮರಾಜ ಹೇಳಿದ್ದ. ಅದಕ್ಕೆ ನಾ ಹಿಂಗೆ ನಡೆದನಿ ಅಂದವ. ಕೃಷ್ಣಂದ, ಅದೆಲ್ಲ ಕರೆಯಪ್ಪ, ಧರ್ಮರಾಜ ಹೇಳಿದ ಮಾತು ಕರೆ. ಅನಾಯಾಸವಾಗಿ ಯುದ್ಧ ಬಂದಾಗಿ ಹೋಗತಿ, ತಾನ ಯುದ್ಧ ನಡೆಯಂಗ ಇಲ್ಲತ್ತ ಧರ್ಮರಾಜ ಒಂದು ಉಪಯೋಗ ಮಾಡ್ಯಾನ, ಸಮಯ ಉಪಯೋಗ ಮಾಡ್ಕೊಂಡಾನ. ಅದು ರಾಜನೀತಿ ತಂತ್ರ ಹೇಳಕ್ಕೆ ಬರೋದಿಲ್ಲ, ಹಿಂಗೆ ಆಕತಿ ಅಂತ. ಅವ ಏನು ವಿಚಾರ ಮಾಡ್ಯಾನ ಗೊತ್ತೈತೇನು ಧರ್ಮರಾಜ? ನಿನ್ನ ತಾಯಿ ದೃಷ್ಟಿಯೆಲ್ಲ ದೃಕ್ಸಿದ್ಧಿ ತಯಾರಾಗೈತೆ ಹೊತ್ತನ. ನೀನು ಬರಿಬಾತ್ಲಿ ಹೋಗಿ ನಿನ್ನ ತಾಯಿ ಮುಂದೆ ನಿತ್ರ, ಗಂಡ ನೋಡಲಾರದ ಪ್ರಪಂಚವನ್ನು ನೋಡುವುದಿಲ್ಲ ಅಂತ ತಾಯಿ ಕಣ್ಣು ಕಟ್ಕೊಂಡಾಳು. ವಯಸ್ಸಿಗೆ ಬಂದೈತಿ, ನಿನಗೂ ಮಕ್ಕಳಾಗ್ಯಾವ ಮೊಮ್ಮಕ್ಕಳಾಗ್ಯಾವು. ಹೋಗಿ ಆಕಾರದೊಳಗೆ ನಿತ್ರ ಯಾವ ಆಕಾರ ಇದತ್ತು ಸಿಟ್ಟಿಗೇರಿ ಕಣ್ಣಿಲ್ಲ, ಹಿಂಗೆ ಕಣ್ಣು ತೆರೆದು ನೋಡಿ ಸುಟ್ಕೊಂಡು ಸಾಯ್ತಿ. ಯುದ್ಧ ಬಂದು ಆಕೈತೆ ಉಪಾಯ ಮಾಡ್ಯಾನು ಧರ್ಮರಾಜ, ಮಳ್ಳದೇನ ಅಂದ್ಬಿಟ್ರಿ. ಕಾಯು ಹೊರೆ ಹೇಳ್ತಾನೆ.
ಅವ ಬೈದರೂ ಲಾಭನ ಐತಿ, ಹೊಗಳಿದ್ರು ಲಾಭನ ಐತಿ. ಶಿವಯ್ಯಪ್ಪ ಬೇದಾನು ಅಂದರೂ ಒಂದು ಲಾಭನ ಐತಿ, ಬಡ್ದಾನು ಅಂದ್ರೆ ಲಾಭನ ಐತಿ, ಒದ್ದಾನು ಅಂದ್ರೆ ಒಂದು ಲಾಭನ ಐತಿ. ಸದ್ಗುರು ಯಾವ ರೀತಿಯಿಂದ ನಮ್ಮ ಕೂಡ ಒಂದು ಪ್ರವರ್ತನೆ ಮಾಡ್ತಾನೋ ಅದರಿಂದ ಶಿಷ್ಯನಿಗೆ ಲಾಭ ಐತಿ, ಹೊರತಾಗಿ ಹಾನಿ ಇಲ್ಲ. ಸಕ್ರೆಗೆ ಹೊಂಬಿರ್ತೈತಿ, ಅದನ್ನು ಯಾವ ಕಡೆ ತಿಂದರೂ ಶಿವಿ ಹತ್ತೈತಿರೋ ಏನು ಕೈ ಹತ್ತೈತೋ. ಒಂದಿಷ್ಟು ಸಕ್ರೆ ಗೊಂಬೆ ಮಾಡಿರ್ತಾರೋ, ಹುಡುಗರು ಕೈಯಾಗಿ ತೊಗೊಂಡು ಯಾವ ಕಡೆ ಕಡೀಲಿ, ಅದು ತುಂಬ ಎಲ್ಲ ಸಕ್ರೆದು ಇರ್ತೈತಿ. ಕಾಲು ಕಡೆ ಕಡಿದ್ರು ಶಿವಿನ, ಕೈ ಕಡಿದ್ರು ಶಿವಿನ, ತಲೆ ಕಡಿದ್ರು ಶಿವಿನ. ಆ ರೀತಿಯಾಗಿ ಗುರುವಿನ ಮಾತಿನಲ್ಲಿ ಒಂದು ಅಮೃತ ಇರ್ತೈತಿ. ಸದ್ಗುರುನಾಥನ ಮಾತಿನಲ್ಲಿ ಒಂದು ಅಮೃತ ಇರ್ತೈತಿ. ನಾವು ನಂಬಿ ಹೋಗಿ ಹೋದ್ರೆ ಅವು ಹೋದ್ರೂ ಸಹಿತ ಅಲ್ಲಿ ಲಾಭ ಇರ್ತೈತಿ. ಸದಾಶಿವಮೂರ್ತಿ ಮಠದಾಗ ಕೂತಿದ್ದ, ಗೌಡ್ರು ಬಂದರು, ಗುಣದಾಳ ಗೌಡ್ರು. ಗಂಡ ಹೆಂಡತಿ ಸವಾರಿ ಗಾಡಿದಾಗ ಬಂದರು. ಸದಾಶಿವಮೂರ್ತಿಯನಂತಕ್ಕೆ ಒಳಗೆ ಹೋದರು. ಹೋಗಿ ನಮಸ್ಕಾರ ಮಾಡಿ ಕೂತರು. ಸದಾಶಿವಮೂರ್ತಿಯನ ಪರಮ ಶಿಷ್ಯ ಮುತ್ತಪ್ಪ ಯಾವುದಕ್ಕೂ ಒಮ್ಮೆ ಬಡ್ದಿದ್ರು. ಅವನ್ನ ಶಟ್ಕೊಂಡು ಹೋಗಿ ಹೊರಗೆ ಕೂತಿದ್ದವು. ಬೌಲಾದಿ ಮಠದ ಹೊರಗೆ ಕೂತಿದ್ದ ಕಟ್ಟಿ ಮೇಲೆ. ಇವ್ರಿಗೆ ಸವಾರಿ ಗಾಡಿ ಕೊಳ್ಳಾಗ ಹರಿದು ಗಂಡ ಹೆಂಡತಿ ಒಳಗೆ ಹೋದರು. ಅಗದೇ ಹೋರ್ಪಿಲೆ ಹೋಗಿದ್ರು. ಮುತ್ಯಾನ ದರ್ಶನ ಆಕೈತಿ ಅತ್ತ ನಮಸ್ಕಾರ ಮಾಡಿದರು, ಕೂತರು. ಸದಾಶಿವಮೂರ್ತಿ ಕೂತಿದ್ದು. ಯಾಕ್ರಪ್ಪ ಗೌಡ್ರೆ ಯಾಕೆ ಬಂದ್ರಿ ಅಂದ. ಯಪ್ಪ ಭಾಳ ದಿನ ಆತ್ರಿ ನಾನು ಹೆಂಡತಿ ನಡ್ಲಿಕ್ಕೈತೆ, ಮತ್ತು ಮಕ್ಕಳ ಆಗಿಲ್ಲ. ಈಗ ನೋಡಿದ ಆಗೋದಿಲ್ಲ ಹೋಗ ಅಂದ್ಬಿಟ್ರಿ. ಮಕ್ಳು ಆಗೋದಿಲ್ಲ ಹೋಗ ಒಂದು ಶಿಡ್ಲು ಬಿಡ್ದಂಗೆ ಆತ್ರಿ ಇವ್ರು ಗಂಡ ಹೆಂಡತಿ. ನಂಬಿ ಬಂದಾರು ಮುತ್ಯಾನ ಮಾತು ಒಂದು ಸುಳ್ಳಾಗಂಗಿಲ್ಲ. ಸೂರ್ಯಚಂದ್ರ ದಿಕ್ಕು ತೆಪ್ಪಿ ಹುಟ್ಟ್ಯಾರ ಕರೆ ಇವ್ರ ಮಾತು ಸುಳ್ಳಾಗೋದಿಲ್ಲ. ಏನಪ್ಪ ಇದು ಸಪ್ಪ ಹೇಳ್ರಿ ಎದ್ದು ನಡ್ರಿ ಕಡೆ ಕುಂಡ್ರ ಗುಡ್ಲಿಲ್ರಿ ಗಂಡ ಹೆಂಡ್ತಿನ ನಡ್ರಿ ಕಡೆ. ಮೋತಿ ಸಪ್ಪಗೆ ಮಾಡ್ಕೊಂಡು ಏನು ತಿರುಗಿ ನಾಲ್ಕು ಬರೋಂಗಿಲ್ಲ. ಬಂದರು, ಗಾಡಿ ನಿಂತಿಗೆ ಬಂದರು. ಹೆಣ್ಮಗಳು ಅಳಾಕತ್ತಿದ್ದಳು. ಏನು ಕಣ್ಣೀರು ದಾರಿಗಟ್ಟಿ ಹರಿತಿದ್ದು. ಗೌಡನ ಮೋತಿನೂ ಕರ್ರಗಾಗಿತ್ತು. ಮುತ್ತಾಪ್ ಕೂತಿದ್ದ. ಗಾಡಿ ನಿಂತಿಗೆ ಬಂದ ಕೂಡಲೇ ಮುತ್ತಾಪ್ ಎದ್ದು ಬಂದ. ಯಾಕ್ರಿ ಒಳಗೆ ಗಂಡ ಹೆಂಡ್ತಿ ನಕ್ಕೋತ ಹೋಗಿದ್ರಿ ಗೌಡ್ರೆ, ಈಗ ಯಾಕೆ ನೀವು ಕನ್ಯಾರ ಗೌಡ್ತಿ ಅಳಾಕ ಯಾಕತ್ತಾಳು? ಏನಿಲ್ಲಪ್ಪ ಸದಾಶಿವಮೂರ್ತಿಯಾಗ ನಾವು ಮಕ್ಕಳ ಬಿಡಕ್ಕಂತ ಹೇಳಿ ಹೋಗಿದ್ದೆವು. ಅವಾಗ ಆಗೋದಿಲ್ಲ ಹೋಗಿ ಅಂತೇಳಿ ನಮ್ಮನ್ನು ಹೊರಗೆ ಹಾಕಿಬಿಟ್ಟ. ನಮ್ಮ ದೈವ ಸುಮಾರತಿ ಅಂಥ ಮುತ್ಯ ನಮ್ಮನ್ನು ದಾದ ಮಾಡಲಿಲ್ಲ ಅಂದ್ರೆ ನಮ್ಮ ದೈವ ಸುಮಾರತಿ. ನಾವು ಊರಿಗೆ ಹೋಗೋಕ್ಕಿಂತ ಇಲ್ಲೇ ಹೊಳೆಗಂಗೆ ಅವ್ನು ಕೊಡೋದು ಚಲೋ ಅನಿಸೈತಿ. ಅಂಥ ಪುಣ್ಯಾತ್ಮ ಹಂಗೆ ಮಾತಾಡಿದಂದ್ರೆ ಅವ್ನ ನಾಲಿಗೆ ಅದು ಎಂದೂ ಸುಳ್ಳಾಗೋದಿಲ್ಲ, ನಮ್ಮ ವಂಶನ ಬೆಳೆಯೋದಿಲ್ಲ. ಇಲ್ಲಿ ನೋಡು ಗೌಡ್ರೆ, ಅವ ಮುತ್ತಾಪ ಹೇಳ್ತಾನೆ, ಗೌಡ್ರೆ ಆ ಮುದುಕ ತಿರುಮುರು ಮಾತಾಡಕತ್ತೇನು, ವಯಸ್ಸು ಭಾಳಾಗ್ಯಾವ. ಹೌದಂದ್ರೆ ಇಲ್ಲ ಅಂದ್ರೆ ಹೌದಾ ಆಕತಿ ಅಲ್ಲ. ಮುತ್ತಪ್ಪ ಧೈರ್ಯ ನೋಡ್ರಿ, ಸೇವಾ ಮಾಡಿದ ಧೈರ್ಯ. ಮುದುಕ ಆಕ್ಕಾವಂದ್ರೆ ಆಗೋದಿಲ್ಲ ಅಂದ್ರೆ ಆಕ್ಕಾವ. ನಿಮಗೇನಂದನು ಆಗೋದಿಲ್ಲ ಅಂದ್ರೆ ಆಗೇ ಆಕ್ಕಾವು. ತೊಗೋರಿ ಆ ಮುತ್ಯಾನು ಎರಡು ಕಾರಿಕೆದ ಅವತ್ತು ಕಿಶಾನು ತೆಗೆದು ಕಾರಿಗೆ ಕೊಟ್ರಿ. ಮುತ್ಯ ಕೊಡು ಕಾರಿಕೆ ಆ ಮುತ್ತಪ್ಪ ಕೊಟ್ಟ. ವಿಶ್ವಾಸಲ್ಲಿ ತೊಗೊಂಡ್ರು ಗೌಡ್ತಿ. ಹೋಗಿ ಆ ಕಾರ್ಯಕ್ಕೆ ಉಪಯೋಗ ಮಾಡಿದ್ರು. ವರ್ಷ ತುಂಬ ಕೊಡೋದ ಗಂಡು ಹಡ್ದಿಡ್ರಿ. ಒಂದು 5-6 ತಿಂಗಳಿಗೆ ಜಡಿ ತೆಗ್ಸಾಕ ಮುತ್ಯಾನಂತಿಕನ ಬಂದ್ರಿ ಇವರು. ಸವಾರಿ ಗಾಡಿಯಾಗ ಬಂದರು. ಖುಷಿನ ಎತ್ಕೊಂಡು ಗೌಡ್ರು ಬಂದು ಸದಾಶಿವಮೂರ್ತಿ ಮಂಚದ ಮೇಲೆ ಕೂತಿದ್ದ. ಮುಂದೆ ಖುಷಿನ ಹಾಕಿದ್ರು, ನಮಸ್ಕಾರ ಮಾಡಿದರು. ಮುತ್ತಪ್ಪ ಅಲ್ಲೇ ಕೂತಿದ್ರಿ. ಅವ್ರಂತಿಕನೇ ಇದ್ದ. ಯಾರ್ದೋ ಗೌಡ ಇದು ಅಂದ್ರೆ, ಈ ಹುಡುಗ ಯಾರ್ದು ಅಂದರು. ಯಪ್ಪ ನಿಮ್ಮ ಆಶೀರ್ವಾದಲ್ಲ, ಮತ್ತು ನಾವು ಬಂದಿದ್ದೀವಿ ಆಶೀರ್ವಾದ ಮಾಡಿದ್ರಿ. ಆಗೋದಿಲ್ಲ ಅಂದೇನು ನಾ ಅಂದರು. ಯಪ್ಪ ನೀವು ವಯಸ್ಸು ಹೋಗಿ ತಿರುಮುರು ಮಾತಾಡಕತ್ತೀರಿ ಆಯ್ತು. ಮುತ್ತಪ್ಪ ಕಾರಿಗೆ ಕೊಟ್ಟ. ಆಕ್ಕವಂದ್ರೆ ಆಗೋದಿಲ್ಲ ಅಂದ್ರೆ ಆಕ್ಕವತ್ತೇಳಿ ಮುದುಕ ವಯಸ್ಸು ಹೋಗೈತಿ ಅಂಥೇಳಿ ಅಂದ. ಆಗೋದಿಲ್ಲ ನಾನಿಲ್ಲೋ ಆಕ್ಕವತ್ತೇಳಿ ಕಾರಿಗೆ ಕೊಟ್ರಿ. ಮತ್ತು ಹುಡುಗ ಹುಟ್ಟೈತಿ ಗೌಡ ಅಂದ. ಹಿಂಗೆ ನೋಡಿದ್ರಿ ಮಗ್ಲು ಕೂತಿದ್ದ. ಮುತ್ಯಾಂದ
ಸದಾಶಿವ ಮುತ್ಯ ಅನ್ಕೊಡ್ಬೇಕು ಗಬಕ್ಕೆ ನೀವು ಹೊಳ್ಳಿ ಆ ಕಡೆ ಮಾರಿ ಹಾಕಿ ಕೂತ್ರಿ ಗೋಡೆ ಕಡೆ ಮೋತಿ ಮಾಡಿದ ಇವನ ಕಡೆ ಬೆನ್ನು ಮಾಡಿದ ಸದಾಶಿವ ಮುತ್ಯನ ಕಡೆ ಜಾಡಿಸನ್ ದುಬ್ದಾಗ ಒದ್ರು ಸದಾಶಿವ ಮುತ್ತಪ್ಪನ ಬೆನ್ನಾಗ ಒದ್ರು ಯಪ್ಪ ನಂದು ಕೆಟ್ಟ ಬಿರುಸ್ಮೇಯ ನೀನು ಮಿದು ಪಾದ ವಾದ್ಯ ಮಾರಾಯ ತಿರುಗಿ ಬಂದು ಪಾದ ಓತಾಕತ್ತಿದ್ರಿ ಮುತ್ತಪ್ಪ ಒದ್ದದೇ ಅಂತ ಸಿಟ್ಟಿಗೆ ಹೇಳಿಲ್ಲ ಯಪ್ಪ ನಂದು ಕೆಟ್ಟ ಬಿರುಸು ಶರೀರ ನೀನು ಮಿದು ಪಾದ ನೋವಾಗಿರ್ಬೇಕಪ್ಪ ಅತ್ತ ಪಾದ ಓತಾಕತ್ತಿದ ಎಲ್ಲೋ ಮಗನ ಸದಾಶಿವನು ಮೀರಿದ್ಲೇನಿ ಎಲ್ಲರಿಗೂ ಹೇಳ್ತೀನಿ ಕೇಳ್ರು ಯಾರ ಬಬಲಾದಿ ಮಠದ ಮ್ಯಾಲೆ ಭಕ್ತಿ ಇಟ್ಕೊಂಡ ಇದು ಗತಿ ಮತಿ ತಂದೆ ತಾಯಿ ಬಂಧು ಬಳಗ ಎಲ್ಲ ಬಬಲಾದಿ ಮಠ ಅಂತ ಯಾವ ತಿಳ್ಕೊಂಡು ನಡೀತಾರೆ ನೋಡು ಅವ್ರಿಗೆ ಎಂದೂ ಕೊರತಿಲ್ಲ ಹೋಗತ್ತೇಳಿ ಅನ್ಬೇಕು ಸದಾಶಿವ ಮಠ ಎಂದೂ ಕೊರತಿಲ್ಲ ಹಾಗೆ ನಿಮಗೆ ಹೇಳ್ತಾನೆ ಸದ್ಗುರುನಾಥ ಬೈದರೂ ಒಳ್ಳೆಯದ ಬಡಿದ್ರು ಒಳ್ಳೆಯದ ಎರಡು ಒದ್ರೂ ಒಳ್ಳೆಯದ ಹಾಗಿಲ್ಲಿ ದುರ್ಯೋಧನ ನಡೆದ ಕೃಷ್ಣ ಅಂದ ಯಾಕೆ ಧರ್ಮ ಕಾಯ್ಬೇಕಾಗಿಲ್ಲ ಧರ್ಮರಾಜ ಧರ್ಮ ಕಾದಾನ ವೈರ್ಯದಾನಂದರೂ ವಜ್ರ ಶರೀರ ಮಾಡ್ಕೊಳ್ಳೋ ಉಪಾಯ ಹೇಳ್ಯಾನ ಅದು ನಾನು ಧರ್ಮ ಕಾಪಾಡಬೇಕಲ್ಲ ಆತ ನೋಡು ಅನಾಯಾಸವಾಗಿ ನಿಮ್ಮ ತಾಯಿ ಮುಂದೆ ಹಿಂಗೆ ಬತ್ತಲೆ ನಿತ್ರ ಆಕೆ ಗಂಡ ನೋಡ್ಲಾರ ಪ್ರಪಂಚ ನೋಡೋದಿಲ್ಲ ಕಣ್ಣು ಕಟ್ಕೊಂಡಾಳ ಪಕ್ಕನ ಕಣ್ಣು ತೆರೆದಾಗ ನೀ ಬತ್ತಲೆ ಇದ್ದದ್ದು ನೋಡಿದ್ರೆ ಕೆಟ್ಟ ದೃಷ್ಟಿಯಲ್ಲಿ ನೋಡಿಬಿಟ್ಟು ಅಂದ್ರೆ ಸುಟ್ಕೊಂಡು ಸತ್ತೋಕಿ ಯುದ್ಧನ ಬಂದಾಕತ್ತಿತ್ತ ರಾಜನೀತಿದು ಅದನ್ನು ಉಪಯೋಗ ಮಾಡ್ಯಾನು ಮಳ್ಳ ಇದೇನು ಹೋಗಿ ನೀತಿಗಿತಿ ಅಂದ ಹೌದಾ ಕೃಷ್ಣ ಇದು ಖರೇನ ಅಂದವ ಆತುರಗಾರನಿಗೆ ಬುದ್ಧಿ ಮಟ್ಟ ಆತುರತೆ ಯಾವ ಪಡ್ತಾನಲ್ಲ ಬುದ್ಧಿ ಕೆಲಸ ಮಾಡೋದಿಲ್ಲ ರೀ ಮತ್ತು ಏನು ಮಾಡಲಿ ಅಂದ ಒಂದು ಚಡ್ಡಿ ಹಾಕ್ಕೊಂಡು ಹೋಗಂದ ಹ್ಞೂ ಅಂದ ನಾಯೇನು ರಾಜ ಅದನ್ನ ಅಂತೇಳಿ ಮುತ್ತಿನ ಚಡ್ಡಿ ಹಾಕಿದ್ರು ಅವ ಇಲ್ಲಿ ಮೊಳಕಾಲ್ತನ ಚಡ್ಡಿ ಹಾಕಿದ ಹೋದ ಅವ ಅಂದ ಯಾಕೆ ಏನಿಲ್ಲ ಮತ್ತು ನೀ ಕಣ್ಣು ತೆರೆದು ನೋಡಿದ್ರೆ ನನ್ನ ಶರೀರ ವಜ್ರದಾಕತಿ ಅಂತೇಳಿ ಧರ್ಮರಾಜ ಹೇಳ್ಯಾನು ನೀ ಕಣ್ಣು ತೆರೆದು ನೋಡು ಆಯ್ತಪ್ಪ ಮತ್ತು ಅವ್ನು ಹೇಳಿದ ಮಾತು ಸುಳ್ಳಾಗೋದಿಲ್ಲ ಅಂದಕ್ಕಿನ ಕಣ್ಣು ಬಿಚ್ಚಿದಳು ರೀ ಅರಿವಿ ಬಿಚ್ಚಿದಳು ಮುಂದೆ ನಿಲ್ಲ ಅಂದಳು ಪ್ರದಕ್ಷಿಣೆ ಹಾಕಂದಳು ಮುಂದೆ ನಿಂತು ತಿರುಗಿ ನಿನ್ನ ಶರೀರ ತುಂಬ ನಾನು ದೃಷ್ಟಿ ಬಿತ್ತಂದ್ರೆ ವಜ್ರ ಆಕತಿ ಹ್ಞೂ ಅಂದ ಆಮೇಲೆ ಕಣ್ಣು ಬಿಚ್ಚಿದಳು ಮುಂದೆ ಹಿಂಗೆ ತಿರ್ಗಾಕತ್ತಿದ ಹಿಂಗೆ ಕಣ್ಣು ಬಿಟ್ಟು ಮಗನ ನೋಡ್ತಾಳು ತಿರುಗಿದ ಸುತ್ತ ಕಡೆ ಎಲ್ಲ ಏನು ಎಲ್ಲಿ ದೃಷ್ಟಿ ಬಿತ್ತೋ ತಾಯಿ ಎಲ್ಲ ವಜ್ರ ಆಗಿಬಿಡ್ತೀರಿ ಚಡ್ಡಿ ಹಾಕಿದ್ದು ಉಳಿತು ತಮ್ಮ ಎಲ್ಲ ತೆಗೆದು ಬರಬಾರ್ದನು ಚಡ್ಡಿ ಹಾಕಿ ಹಾಕ್ಕೊಂಡು ಬಂದಿದ್ವಿ ಅಲ್ಲೆಟ್ಟ ತೊಗಲು ಉಳಿತು ನೋಡು ಅಂದಳು ತಾಯಿ ಹನಿ ಬಡ್ಕೊಂಡವು ನಡು ಬಂದು ಆಟ ಮಾಡಿ ಹೋದ ಉಳಿತಿದು ಧರ್ಮ ಏವೋ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತ ಮುತ್ತೆ ಹೇಳಿದ ಮಾತೇನು ಧರ್ಮವ ಬಿಡಬೇಡಿರನ್ನ ಹೌದಲ್ರಿ ಧರ್ಮವ ಬಿಡಬೇಡಿರನ್ನ ಹಾಗೆ ಮುಂದೆ ಆಗೋಲ್ದಕ್ಕೆವ ನೀನು ಮಾತೃ ದೇವತೆ ಯುದ್ಧದೊಳಗೆ ನನಗೆ ಜಯ ಸಿಗುವಂಗೆ ಆಶೀರ್ವಾದ ಮಾಡು ಕೂಡ್ರಂಗಾರ ಅಂದಳು ಏನಾಗೋದಾತು ಹೋಗೋದು ಹೊತ್ತು ಮತ್ತು ಇನ್ನೇನು ಮಾಡೋಕ್ಕೆ ಬರೋದಿಲ್ಲ ಕೂಡ್ರಂದಳು ಮುಂದೆ ಕೂತ ತಾಯಿ ದೇವರು ನೀ ತಾಯಿ ದೇವರು ಅದಕ್ಕಾಗಿ ನೀನು ನನಗೆ ಜಯ ಆಗಲೈತೆ ಆಶೀರ್ವಾದ ಮಾಡು ಅಂತ ಮುಂದೆ ಕೂತ ತಾಯಿ ಎರಡೂ ಕೈ ಎತ್ತಿ ನನ್ನ ಮಗನಿಗೆ ಜಯ ಆಗಲೈತೆ ಹಿಂಗೆ ಆಶೀರ್ವಾದ ಮಾಡೋಕ್ಕೆ ಹೋಗ್ಬಿಡ್ದ ಅವ ಹೇಳಿದ ಮಾತು ಕಿವ್ಯಾಗಿ ಬಿತ್ತರಿ ತಾಯಿ ದೇವರು ಅಂಥೇಳಿ ದೇವರ ಧರ್ಮದ ಪಕ್ಷ ದೇವರು ಯಾವಾಗಲೂ ಧರ್ಮದ ಪಕ್ಷ ಇರ್ತೈತಿ ಅಂತ ತಾಯಿ ದೇವರು ಅಂದರೆ ಧರ್ಮವನ್ನೇ ನಾನು ಆಚರಿಸಬೇಕು ಅಂತ ಮಗನಿಗೆ ಕೈ ಎತ್ತೆ ಯಥೋ ಧರ್ಮ ಸತೋ ಜಯ ಅಂದ್ಬಿಟ್ರು ನೋಡ್ರಿ ಎಲ್ಲಿ ಧರ್ಮ ಐತೋ ಅಲ್ಲಿ ಜಯ ಆಕತಿ ಅಂದಳು ಹಿಂಗೆ ಯಾಕೆ ಅಂದು ಅಂದ ಯಾಕೆ ಅವ ಧರ್ಮ ಅಂತ ಅಲ್ಲಲ್ಲ ತನ್ನ ಮನುಷ್ಯಗೆ ಗೊತ್ತಿರ್ತೈತೆ ರೀ ಶಿವ ಹರಿದ ಸಾವಿಲ್ಲತ್ತ ಮನ ಹರಿದ ಪಾಪ ಇಲ್ಲತ್ತ ಅವ ಮನಸ್ಸಿನಾಗೈತಿ ನಾ ಅಧರ್ಮಿ ಅನ್ನೋದು ಹಿಂಗ್ಯಾಕೆ ಅಂದು ನಾ ಏನು ಮಾಡಲಿಪ್ಪ ತಾಯಿ ದೇವ್ರು ಅಂದದಿ ದೇವ್ರ ಧರ್ಮದ ಪಕ್ಷ ನಿನಗೆ ಆಶೀರ್ವಾದ ಮಾಡೋಕೆ ಬಾಯಿಲೆ ತಾನ ಆ ಮತ್ತು ನಾ ಏನು ಮಾಡಲಿ ನಾಳೆ ಬರ್ತೀನಿ ಯುದ್ಧ ಚಾಲು ಆಯ್ತು ದಿನ ಯುದ್ಧಕ್ಕೆ ಹೋಗೋ ಮುಂದೆ ತಾಯಿ ಅಂತಕ್ಕೆ ಬರ ಹಿಂದಿನ ಯುದ್ಧದಾಗ ನನಗೆ ಜಯ ಆಗು ಅಂಥೇಳಿ ಆಶೀರ್ವಾದ ಕೊಡು ಮುಂದೆ ಕೊಂಡ್ರವ
ಎರಡೂ ಕೈ ಎತ್ತುತ್ತಾನ ನನ್ನ ಮಗಗೆ ಜಯ ಆಗಲಿ ಅನ್ಕೋತ ಮನಸ್ಸಿನಾಗ ಎರಡೂ ಕೈ ಎತ್ತಿ ಆಶೀರ್ವಾದ ಮಾಡೋ ಮುಂದೆ ಯಥೋ ಧರ್ಮಸ್ಥತೋ ಜಯ ಅಂದ್ಬಿಡಕ್ಕೆ 18 ದಿವಸ ಬಂದ ಏನಾಗಲಿಲ್ಲ. ಯಥೋ ಧರ್ಮಸ್ಥತೋ ಜಯ. ಹಾಗೇನಾಯ್ತು ಅಂತ ಕೇಳಿದ್ರೆ ಎಲ್ಲಿ ಧರ್ಮ ಇತ್ತೋ ಅಲ್ಲೇ ಪರಮಾತ್ಮ ಇದ್ದ, ಅಲ್ಲಿ ಜಯ ಆಯ್ತು. ಯಾರಿಗೆ? ಪಾಂಡವರಿಗೆ. ಇವಾಗ ಉಳಿದತ್ತಲ್ರಿ, ಅದು ಒಂದಿಟ್ಟು ವಜ್ರಾಗಿದ್ರೆ ಸಾಯತಿದ್ದಿಲ್ಲ ಇವ. ಇಲ್ಲಿ ಚಡ್ಡಿ ಹಾಕೊಳ್ಳೋದು ಉಳಿತಿಲ್ಲ. ಭೀಮಗೆ ಆತನಿಗೆ ಗದಾ ಯುದ್ಧದೊಳಗೆ ತೊಡಗಿ ಪೆಟ್ಟು ಬಿದ್ದು ದುರ್ಯೋಧನ ಸತ್ವಾದ. ಕಾರಣ ಏನು ಅಂತ ಕೇಳಿದ್ರೆ ಅಂದಿಗೂ ಇಂದಿಗೂ ಧರ್ಮವೇ ನಮ್ಮನ್ನು ರಕ್ಷಣೆ ಮಾಡ್ತೈತೆ ಅನ್ನೋ ಸಲುವಾಗಿ ಮುತ್ಯ ಬರೆದದ್ದು ಏನಪ್ಪ ಅಂತ ಕೇಳಿದರೆ ಧರ್ಮವ ಬಿಡಬೇಡಿರನ್ನ, ಧರ್ಮನ ನಿಮ್ಮನ್ನು ಕಾಯ್ತೈತಿ. ಅದಕ್ಕಾಗಿ ಯಾವಾಗಲೂ ಧರ್ಮದ ಪಕ್ಷ ಇರ್ರಿ ಅಂಥೇಳಿ ಹೇಳ್ಯಾನಲ್ಲ. ಹಾಗೆ ಇಲ್ಲಿ ಅದೇ ಮಾತನ್ನು ಹೇಳಲಿಕ್ಕೆ ಶಿವಯ್ಯಪ್ಪ ಬಂದಾನು. ಚಿಕ್ಕಯ್ಯಪ್ಪನ ಹೊರತಾಗಿ ಮತ್ಯಾವ ಅವತಾರನೂ ಅಲ್ಲ. ಈಗ ನಮ್ಮನ್ನು ಎಷ್ಟು ಜನ ಉದ್ಧಾರ ಮಾಡ್ಯಾನೋ, ಏನು ಮಾಡ್ಯಾನೋ. ಆತನು ಯಾರು ಅಂತ ಕೇಳಿದರೆ ನಮಗೆ ಸಹಜವಾಗಿ ನಮ್ಮ ಕೂಡ ಅಪ್ಪ ಮಾತಾಡ್ತಾನೆ, ನಮ್ಮ ಕೂಡ ನಡೆದಾಡ್ತಾನೆ, ನಮ್ಮ ಕೂಡ ಪ್ರಸಾದ ತಗೋತಾನೆ, ಎಲ್ಲ ಮಾಡ್ತಾನೆ. ಆದರೂ ಸಹಿತ ಅಲ್ಲಿ ಒಳಗಿರ್ತಕ್ಕಂಥ ಅಂತರಾತ್ಮ ಎಂಥದೈತಿ ಅಂದ್ರೆ ಗುರು ಅಂದ್ರೆ ಯಾರು ಅಂತ ಕೇಳಿದ್ರೆ ಮಾಲಿಂಗರಂಗರು ಹೇಳ್ತಾರೆ ನೋಡ್ರಿ ಒಂದು ಮಾತು. ಧರೆಯ ಜೀವರಿಗೆ ಬಂದ ಅಜ್ಞಾನವ ಹರಿಸಲು ನೀಗಲೆಂದು ಶಿರ ಕರ ಚರಣಾದಿಗಳಿಂದ ಪರಬ್ರಹ್ಮ ಗುರುರೂಪದಿಂದ ಅವತಾರಗೈದೇಹನಾಗಿ. ಧರೆಯ ಜೀವರಿಗೆ ಬಂದ, ಧರೆ ಅಂದರೆ ಭೂಮಿ ಮೇಲಿರ್ತಕ್ಕಂಥ ಜೀವಿಗಳು ನಾವು ಬಂದೀವಲ್ಲ, ನಮಗೇನು ಹೃದಯಕ್ಕೆ ಅಜ್ಞಾನ ಮುಸುಕೈತಿ. ನಾನು, ನನ್ನದು, ನಾ ಮಾಡವ, ನಾ ಬಿಡವ, ನನ್ನಿಂದ. ಒಂದೊಂದು ಮುದುಕರು ಹೇಳ್ತಿರ್ತಾವೆ ನೋಡ್ಬೇಕು ಮನ್ಯಾಗ, ನಾನು ಏನು ಮಾಡೇನಿ ಏನಿಲ್ಲ ಗೊತ್ತೈತೇನ, ಏನು ಬೇಕಾದ್ದು ಮಾಡೇನಿ, ನಾ ಇಲ್ದ ಏನು ನಡೆಯಂಗಿಲ್ಲ. ಅವತ್ತಿರ್ತಾನೆ ಮನ್ಯಾಗ ಕೂತ್ಕೊಂಡು. ನಾ ಇಲ್ದ ಮನೆ ನಡೆಯಂಗಿಲ್ಲ, ಇದ್ದಾಗ ನಡ್ಕೋತ ಹೋಗ್ತೀನಿ ರೀ. ಇಲ್ಲೇ ರೀ ನಾನೇ ಎಲ್ಲ ಮಾಡವ, ನಾವು ಆದ್ರೆ ಮನಿನ ನಿಂದಿರ್ತೈತಿ ಅಂತ ಹೇಳ್ತಿರ್ತಾನೆ ಮಕ್ಕಳಿಗೆ ನಾ ಮಾಡೇನಿ ನಾವು ಆದ್ರೆ ಮನಿನ ನಿಂದಿರ್ತೈತಿ ತಾನು. ಅವ್ರು ಅತ್ತಾರ ನೀವು ಹೋಗಿರಿ ನೋಡಿ ನಾವು ಹೆಂಗೆ ಮಾಡ್ತೀವಿ ಅತ್ತಾರ. ನೀ 2 ಮಜಲ್ ಕಚ್ಚಿದಿ, ನಾವು 10 ಮಜಲ್ ಕಟ್ಟಿಸ್ತೀವಿ ಅತ್ತಾರ ಅವ್ರು. ನೀವು ಹೋಗಿರಿ ನೋಡು. ಅದಕ್ಕಾಗಿ ಅಜ್ಞಾನ ಅಂದರೆ ಯಾವುದು ಅಂತ ಕೇಳಿದರೆ ನಾನು ಮಾಡುವವ, ನಾನು ಬಿಡುವವ. ಒಂದು 10 ಎಕರೆ ಹೊಲ ಮಾಡೀನಿ ರೀ, ನೀನ ಮಾಡಿದೇನು ಅದನ್ನು? ಇತ್ತು ತೊಗೊಂಡೇನಿ. ಮತ್ತು ಯಾರು ಮಾಡಿದ್ರು ಮೊದಲು ಅದನ್ನು? ಅದು ಇದ್ದದ್ದೈತಿ. ನೀ ಏನು ಮಾಡ್ತೀಯ? ರೊಕ್ಕ ಕೊಟ್ಟು ತೊಗೊಂಡದಿ. ಇಂದು ನಿಂದಾಗೈತಿ, ನಾಳೆ ಯಾರ್ದೋ ಆಕೈತಿ. ಪ್ರಪಂಚನ ಹಂಗೈತಿ. ಅದಕ್ಕಾಗಿ ನೀನು ಧರ್ಮವನ್ನು ಬಿಡಬೇಡ, ಧರ್ಮನೇ ನಿನ್ನ ಕಾಯ್ತೈತಿ ಅಂಥೇಳಿ ಮುತ್ಯ ಹೇಳಿದ ಮಾತನ್ನು ಶಿವಯ್ಯಪ್ಪಗಳು ಮಾತಿಗೂ ಅಕ್ಷರಕ್ಕಕ್ಷರು ಧರೆಯ ಜೀವರಿಗೆ ಬಂದ ಅಜ್ಞಾನವ ಹರಿಸಲು ನೀಗಲೆಂದು ಅಜ್ಞಾನವನ್ನು ಕಳೀಲಕ್ಕ ಏನು ಮಾಡ್ಯಾರು ಅಂತ ಕೇಳಿದ್ರೆ ಆ ಪರಬ್ರಹ್ಮ ಪರಶಿವನೇ, ಪರಮಾತ್ಮ ಸದಾಶಿವನೇ ಶಿರ ಕರ ಚರಣಾದಿಗಳಿಂದ. ಶಿರ ಅಂದರೆ ತಲೆ, ಕೈ, ಕಾಲು, ಅವಯವ ಸಹಿತ ನಮ್ಮ ಹಾಗೇ ದೇಹವನ್ನು ಧರಿಸಿಕೊಂಡು ಬಂದು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಾನು. ಶಿವಯ್ಯಪ್ಪ ನಮ್ಮ ಕೂಡ ತಿರುಗಾಡಲಿ, ನಮ್ಮ ಕೂಡ ಊಟ ಮಾಡಲಿ. ಆದರೂ ಸಹಿತ ಆ ಪರಶಿವನ ಸ್ವರೂಪತಿ ಸದಾಶಿವನೇ ಈ ರೂಪದೊಳಗೆ ಬಂದಾನು ಅಂತೇಳಿ ತಿಳ್ಕೊಂಡು ಆ ಗುರುಗಳನ್ನು ನಾವು ಪ್ರತ್ಯಕ್ಷ ಪರಮಾತ್ಮ ಹೌದು ಹೊತ್ತು ನಂಬಿಕೊಂಡು ನಡೆದ್ರೆ ನಮಗೆ ಯಾವ ಕೊರತೆಯೂ ಸಂಸಾರದಲ್ಲಿ ಆಗೋದಿಲ್ಲ. ಅಂಥ ಸದ್ಬುದ್ಧಿ ಸದ್ಭಾವನೆಯನ್ನು ಯಾವ ಸದಾಶಿವಪ್ಪನವರು, ಶಿವಗಿ ಸಿದ್ದರಾಮೇಶ್ವರರು, ಶಿವಯ್ಯಪ್ಪನವರು, ಶಂಕರಮ್ಮ ತಾಯಿ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತನು. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ. ಯತ್ವೇನಾರುತಿ ಶಿವಗ ಸದಾ ಶಂಭೋ ಶಂಕರಗ ಬೆಳಗುವೇನಾರುತಿ ಶಿವಗ. ಯತ್ವೇನಾರುತಿ ಶಿವಗ ಸದಾ ಶಂಭೋ ಶಂಕರಗ ಬೆಳಗುವೇನಾರುತಿ ಶಿವಗ.
ಶಿವಗ ಶಿವ ಶಂಭಗ ಎತ್ತುವೆ ಬ್ಯಾಗುವೆ ನಾರುತಿಗ ಕೈಲಾಸದೊಡಿಯಾಗ 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 ಕೈಲಾಸಪುರದವಾಗ ಕೈಲಾಸದಿಂದ ದರೆಗೆ ಬಂದಂತ ಶಿವಾಗ ಎತ್ತುವೆ ನಾರುತಿ ಶಿವಾಗ ಸದಾ ಶಂಭೋ ಶಂಕರಗ ಬೆಳಗುವೆ ನಾರುತಿ ಶಿವಾಗ ಎತ್ತುವೆ ನಾರುತಿ ಶಿವಗ ಶಿವ ಶಂಭೋಗ ನಾರುತಿ ಬೆಳಗ ಸೀತಿಮಣಿ ಆಯಿನ ಸದಾ ತಮ್ಮಲ್ಲಿ ಕರೆದವಾಗ ಸೀತಿಮಣಿ ಆಯಿನ ಸದಾ ತಮ್ಮಲ್ಲಿ ಕರೆದವಾಗ ಸರ್ಪರೂಪದಿ ಬಂದ ತಾಯಿಯ ಅರಸಗ ಎತ್ತುವೆ ನಾರುತಿ ಶಿವಾಗ ಸದಾ ಶಂಭೋ ಶಂಕರಗ ಬೆಳಗುವೆ ನಾರುತಿ ಶಿವಾಗ ಎತ್ತುವೆ ನಾರುತಿ ಶಿವಗ ನಾರುತಿ ಶಿವಗ ದೇಶಕದಿಕವಾದ ವಾಸುಳ ಬಬಲಾದಿ ದೇಶಕದಿಕವಾದ ವಾಸುಳ ಬಬಲಾದಿ ವಾಸ ಮಾಡಿದಂತ ಈಶ ಸದಾ ಶಿವಗ ಎತ್ತುವೆ ನಾರುತಿ ಶಿವಗ ಸದಾ ಶಂಭೋ ಶಂಕರಗ ಬೆಳಗುವೆ ನಾರುತಿ ಶಿವಗ ಎತ್ತುವೆ ನಾರುತಿ ಶಿವಗ ಬೆಳಗುವೆ ನಾರುತಿ ಶಿವಗ ಓಂ ಚೈತನ್ಯಂ ಶಾಸಿತಂ ಶಾಂತಂ ವ್ಯುಮಾತಿತಂ ನಿರಂಜನನಾಥವಿಂದೂಕಲಾತೀತಂ ತಸ್ಮೈ ಶ್ರೀ ಗುರುಗುರುವೇ ನಮಃ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ श्री सदाशिव शिव महाराज की जय बसवेश्वर महाराज की जय सकल साधु संत महाराज की जय जय मंगल जय नमः पार्वती शिव हर हर महादेव यो यो ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ ಭವದ ರೋಗ ರುಜಿನ ಕಳೆದ ಬಬಲಾದಿ ಶಿವಯ್ಯ ಮುತ್ಯ ಶಾಂತಿ ಕರುಣಿಸಿದ ಬಿಳಿ ಕುದುರೆಯ ಮೇಲೆ ಬಂದ ಮಹಾಯೋಗಿ ದುರ್ಗಾ ಮಾತೆಯ ದರ್ಶನ ಪಡೆದ ಯೋಗಿ ಜಾತ್ರೆಯ ಬಾಗಿನ ಅರ್ಪಿಸಿದ ಶಿವಯೋಗಿ ತಾಯಿಗೆ ತಲೆಬಾಗಿದ ಕರ್ಮಯೋಗಿ ಯೋಗಿ ಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ ಯೋಗಿ ಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ ಚಮಕೇರಿ
ಮಠದಲ್ಲಿ ಬೆಳಗುವ ಜ್ಯೋತಿ, ಭಕ್ತರ ಪಾಲಿಗೆ ನೀವೇ ದೈವ ಶಕ್ತಿ. ಸರ್ವ ಸದ್ಭಕ್ತರಿಗೆ ಕೃಪೆ ತೋರಿದರು, ಸೇವೆ ಮಾಡುವವರನ್ನ ಪ್ರೀತಿಯಿಂದ ಹರಿಸಿದರು. ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ. ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ. ಇದು ಜಗದಾಳವಲ್ಲ ಜಗದೀಶನಾಳ ಎಂದರು, ತಪ್ಪಲದಿಂದ ಪ್ರಸಿದ್ಧರಾಗಿರಿಯಂತ ಹರಿಸಿದರು. ಕೈಲಾಸಕ್ಕೆ ಆ ಶಿವನು, ಭವಕ್ಕೆ ಶಿವಯ್ಯ ಮುತ್ಯಾರು. ಶಿವಯ್ಯ ಮುತ್ಯ ನಮ್ಮಯ ಪಾಲಿನ ಗುರುದೇವರು. ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ. ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ. ಜಗದಾಳದಲ್ಲಿ ಪರಮ ದಿವ್ಯಾಶ್ರಮ ಮಾಡಿಸಿದ, ಭಕ್ತಿಯ ಮಾರ್ಗ ತೋರಿಸಿದ. ಸೇವೆಯ ಮಾಡಿ ಕರ್ಮ ಕಳೆಯಿರೆಂದ, ಮುಕ್ತಿಯ ದಾರಿಯಲ್ಲಿ ನಡೆಯಿರೆಂದ. ಯೋಗಿಸಾಗಿ ಬಂದ ಜಗದಾಳ ಗ್ರಾಮಕ್ಕ ಶಿವಯೋಗಿ ಸಾಗಿ ಬಂದ. ಭವದ ರೋಗ ರುಜಿನ ಕಳೆದ ಬಬಲಾದಿ ಶಿವಯ್ಯ ಮುತ್ಯ ಶಾಂತಿ ಕರುಣಿಸಿದ. ಬಂದು ನೋಡು ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದು ನೋಡು ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದವರಿಗೆ ಪ್ರಸಾದ ನೀಡಿ ಹರಿಸಿ ಕಳಿಸತಾನ, ಒಳ್ಳೆಯದಾಗಲಿ ಅಂತ. ಬಂದು ನೋಡು, ಬಂದು ನೋಡು, ಭಕ್ತಿಯ ಬೆಳಕು ಹರಡಿದಾತನ. ಮಠದ ಬಾಗಿಲು ತೆರೆದಿದೆಯೋ, ಭಕ್ತರ ಹೆಜ್ಜೆ ಸಾಗುತ್ತಿದೆಯೋ. ಒಂದೊಂದು ಮನಸ್ಸು ಬೇಡಿಕೆ ತಂದು ಶಿವಯ್ಯ ಮುತ್ಯನ ಬಳಿ ನಿಂತಿದೆಯೋ. ಕೈಯಲ್ಲಿ ಪ್ರಸಾದ ತಗೊಂಡು ಕಣ್ಣಲ್ಲಿ ಆಶೀರ್ವಾದ ಕೊಟ್ಟು, ಹೋಗಿ ಬನ್ನಿ ಸುಖವಾಗಿರಿ ಅಂತ ನಗುತ್ತ ಕಳಿಸುತ್ತಾನ ಶಿವಯ್ಯ ಮುತ್ಯ. ಬಂದು ನೋಡು ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದು ನೋಡು ಚಮಕೇರಿ ಮಠದಾಗ ಕುಂತಾನ ಶಿವಯ್ಯ ಮುತ್ಯ. ಬಂದವರಿಗೆ ಪ್ರಸಾದ ನೀಡಿ ಹರಿಸಿ ಕಳಿಸತಾನ, ಒಳ್ಳೆಯದಾಗಲಿ ಅಂತ. ಹಳ್ಳಿಯ ನಾದ ಕೇಳುತ್ತಿದೆ, ಹೃದಯದಲ್ಲಿ ಭಕ್ತಿ ಮೂಡುತ್ತಿದೆ.
ಸೋಕೆ